Okay, fine. ಓಕೆ, ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ. ಬೆಳಗಿನ ಶುಭೋದಯನ್ನು ಸಲ್ಲಿಸ್ತಾ DMI ಹಾಗೂ ಲೀಡರ್ಶಿಪ್ ಫೌಂಡೇಶನ್ ವತಿಯಿಂದ ನಡೆಯುವ 2111ನೇ ಒಂದು ಜೂಮ್ ಮೀಟಿಂಗ್ ಕಾರ್ಯಕ್ರಮ. ಇಂದಿನ ಸಬ್ಜೆಕ್ಟ್ BOM. ಈ ಒಂದು BOM ಸಬ್ಜೆಕ್ಟ್ ಅನ್ನು ಮಾಡಲಿಕ್ಕೆ ನಮ್ಮ ಕರ್ನಾಟಕದ ಗ್ರೇಟ್ ಲೀಡರ್ ಶ್ರೀಯುತ SN ಶೆಟ್ಟಿ ಉಡುಪಿ ಇವರು ನಡೆಸಲಿಕ್ಕಿದ್ದಾರೆ. ಸರ್, ತಮಗಾಗಿ ವೇದಿಕೆ ಸರ್. ಓಕೆ, ಗುಡ್ ಮಾರ್ನಿಂಗ್. ಇದು BOM ಅಲ್ಲ, ಇದು BOM ಹೇಗೆ ನೀವು ಮಾಡುವುದು ಅದ್ರ ಬಗ್ಗೆ. ಸೊ ಈಗ BOM ಆದರೆ ನಾನು ಒಂದು ಮುಕ್ಕಾಲು ಗಂಟೆಯಲ್ಲಿ ಮುಗಿಸ್ಬಿಡ್ಬೋದು. ಈಗ ಇದು 3 ಗಂಟೆ ಆಯ್ತು. ಇವತ್ತಿಗೆ ಕಂಪ್ಲೀಟ್ ಆದ 2 ಗಂಟೆ ಆಲ್ರೆಡಿ ಆಗಿದೆ. 2 ದಿವಸ, ಇದು 3ನೇ ದಿವಸ. ನೀವು BOM ಅನ್ನ ಯಾವ ರೀತಿ ಲೀಡರ್ಸ್ ಆದವರು ಮಾಡಬೇಕು, ಅದು ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಾನು ಹೇಳೋದು, ಇದು BOM ಪ್ರೆಸೆಂಟೇಷನ್ಸ್ ಹೇಗೆ ನೀವು ಪ್ರೆಸೆಂಟೇಷನ್ ಮಾಡಬೇಕು ಲೀಡರ್ ಅದನ್ನು ತಿಳ್ಕೊಬೇಕಾಗ್ತದೆ. ಸೊ ಇದನ್ನೆಲ್ಲ ನಾನು ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದೀನಿ. ಎಲ್ಲ ಸ್ಲೈಡನ್ನು ಕಂಪ್ಲೀಟ್ ಮಾಡಿದ್ದೀನಿ. ಇದು ಅಚ್ಚ ಕನ್ನಡದಲ್ಲಿದೆ ಸ್ಲೈಡ್ಗಳು, ಬಟ್ ಓಲ್ಡ್ ಸ್ಲೈಡ್, ಬಟ್ ವೆರಿ ಇಂಪಾರ್ಟೆಂಟ್, ವೆರಿ ಮೀನಿಂಗ್ಫುಲ್ ಸೈಟ್ ಅಂತ ಹೇಳ್ಬೋದು. ನೋಡಿ, ದ ಮಾಸ್ಟರ್ ಕೀ ಟು ಬಿಕಮ್ ಎ ಮಿಲಿಯನರ್. ಇಲ್ಲಿವರೆಗೆ ಬಂದಿದ್ದೀವ ನಾವು. ಎಸ್, ಟು ಮಾಸ್ಟರ್ ಕೀ ಟು ಬಿಕಮ್ ಎ ಮಿಲಿಯನರ್, ಬಿ ಎ ಮಿನಿ DXN, ಯು DXN ಅಥವಾ DXN ಯು ನೀಡ್ ಟು ಡೂಪ್ಲಿಕೇಟ್ DXN ಕಲ್ಚರ್ ಅಂತ ಹಾಕಿದ್ದಾರೆ. ಅದೇ ಜನರಿಗೆ ಈ ಬಿಸ್ನೆಸ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡೋದ್ರಲ್ಲಿ ಸ್ವಲ್ಪ ಹಿಂದೇಟಾಕಿದ್ದಾರೆ. ಇದನ್ನ ನೀವು ಈ ಸ್ಲೈಡ್ ಅರ್ಥ ಆದ್ರೆ ಗೊತ್ತಾಗ್ಬಿಡ್ತದೆ. DXN ನಿಮಗೆ ಎಲ್ಲ ಹಣದ ಕೀಲಿಕೈ ನಮ್ಮ ಹತ್ರ ಕೊಟ್ಬಿಟ್ಟಿದೆ. ನೀವು ಎಷ್ಟು ಬೇಕಾದ್ರೂ ತಗೋಬಹುದು. ಯಾವಾಗ ತಗೋಬಹುದು? DXNನೇ ನಾವು ಅಂತ ತಿಳ್ಕೊಬೇಕು. ಈ DXN ಒಂದು ಬೇರೆ ಅಲ್ಲ. DXN ನಮ್ಮ ಕಂಪನಿ, ಇದು ನಾನೇ ಓನರು, ನಾನು ಎಷ್ಟು ಮಾಡಿದ್ರೆ ಅಷ್ಟು ನನಗೆ ಬರ್ತದೆ. ಇದು ಯಾವಾಗ ನಮಗೆ ಅರ್ಥ ಆಗ್ತದೋ ಆವಾಗ ಈ DXN ಬಿಸ್ನೆಸ್ ಮುಂದಕ್ಕೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನಾವೇನು ಮಾಡ್ತೀವಿ, ನಮ್ಮ ಅಪ್ಲೈನ್ ಮಾಡಲಿ ಅಥವಾ ನಮ್ಮ ಸ್ಪಾನ್ಸರ್ ಮಾಡಲಿ ಅಥವಾ ಕಂಪನಿ ಇದನ್ನು ಮಾಡಲಿ ಅಂತ ನಾವು ಮೀಟಿಂಗಿಗೆ ವೆಯ್ಟ್ ಮಾಡ್ತೀವಿ. ಈಗ ಅದೇ ನೋಡಿ, ಈಗ ನಾನು ತೋರಿಸಿದೆ. ಈಗ ಸಾವಿರಾರು ಕಡೆ ಅವರು ಸೆಲೆಬ್ರೇಷನ್ ಮಾಡ್ತಾರೆ. ಯಾರಿಗೆ? ಅವರಿಗೆ ಹಾಲಿಗೆ ಬಾಡಿಗೆ ಕಟ್ಟಬೇಕೆ? ಅವರು ಬಸ್ ಚಾರ್ಜ್ ಇದೆಯಾ ಅವರಿಗೆ? ಅವರು ಕೂಡ ನಮ್ಮ ಹಾಗೆ ಊಟ ಮಾಡ್ತಾರೆ. ಅವರು ಯಾಕೆ ಅದನ್ನ ಇಂಡಿವಿಜುವಲ್ ತಗೊಂಡು ಅವರನ್ನು ಮಾಡ್ತಾ ಇದ್ದಾರೆ? ಇದೇ ಇರೋದು ಕ್ವಶನ್. ನಮಗೂ ಅವರಿಗೂ ಡಿಫರೆನ್ಸ್ ಇದ್ದಾನೆ. ಅವರಿಗೆ ಯಾರು ಫೋರ್ಸ್ಫುಲ್ ಮಾಡಲಿಲ್ಲ. ಯಾವಾಗಲೂ ಲೀಡರ್ಶಿಪ್ಪು ನೀವು ಬಂದು ತಗೋಬೇಕೇ ಹೊರತು ನಾವು ಕೊಡ್ಲಿಕ್ಕೆ ಆಗೋದಿಲ್ಲ. DXN ಹಣ ಮಾಡಲಿಕ್ಕೆ ನಾವು ಹೇಳ್ಬೋದಷ್ಟೇ, ಅದನ್ನು ತಗೊಳ್ಳೋದು ನಿಮ್ಮ ಕೈಯಲ್ಲಿರ್ತದೆ. ಅವರು ಅದನ್ನ ಮಾಡಿದ್ದಾರೆ, ಅದನ್ನ ಮಾಡ್ತಾನೂ ಇದ್ದಾರೆ. ಹಾಗಾಗಿ ಅವರಿಗೆ ಲಕ್ಷಗಟ್ಟಲೆ ಹಣ ಬರ್ತದೆ. ನಾವೇನು ಮಾಡ್ತೀವಿ? ಲೀಡರ್ ಮಾಡಿ ಮಾಡಿ ಬನ್ನಿ ಬನ್ನಿ. ಅದು ಯಾವುದರಲ್ಲಿ ಬರೋದು ಗೊತ್ತೋ? ರಾಜಕೀಯದಲ್ಲಿ. ನಾವು ಆರ್ ಇನ್ ದ ಬಿಸ್ನೆಸ್ ಅಲ್ಲಿ ನಾವು ಓನರ್ ಇದ್ದೀವಿ. ನಾವೇ DXN, ನಮ್ಮದೇ DXN. ಆವಾಗ ಮಾತ್ರ ಈ ಬಿಸ್ನೆಸ್ ಬೆಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಡಾಕ್ಟರ್ ಲಿಮ್ ನೋಡಿ, ಇದು ಕೀಲಿ ಇದೆಯಲ್ಲ, ಅದು ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ. ನೀವು ಎಷ್ಟು ಬೇಕಾದ್ರೆ ಸ್ಪಾನ್ಸರ್ ಮಾಡಿ, ಎಷ್ಟು ಬೇಕಾದ್ರೆ ಪ್ರಾಡಕ್ಟನ್ನು ಮೂವ್ಮೆಂಟ್ ಮಾಡಿ, ಯಾವ ಜಿಲ್ಲೆಯಲ್ಲಿ ಬೇಕಾದ್ರೆ ಮಾಡಿ, ಯಾವ ರಾಜ್ಯದಲ್ಲಿ ಬೇಕಾದ್ರೆ ಮಾಡಿ, ಯಾವ ದೇಶದಲ್ಲಿ ಬೇಕಾದ್ರೆ ಮಾಡಿ. ನಾವು ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಇವತ್ತು 31ನೇ ತಾರೀಕು 12 ಗಂಟೆ ಒಳಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇವತ್ತು ನಿಮಗೆ ನಾಡ್ದು 10ನೇ ತಾರೀಕು ಅದರ ದುಡ್ಡನ್ನು ನಮಗೆ ಕೊಡ್ತೀವಿ. ಹೌದಾ? ಇದು DXN ಮಾಡಿದಲ್ಲ. ಸೊ ಮತ್ತೆ ನಮಗೆ ಹಣ ಬರುವುದಿಲ್ಲ. ನಾವು ಅದಕ್ಕೆ ಕಾರಣ ಕಂಪನಿ ಅಲ್ಲ ಅಥವಾ ಕಂಪನಿ ಪ್ರಾಡಕ್ಟ್ ಅಲ್ಲ, ಕಾರಣ ನಾವಿದ್ದೀವಿ. ಸಿಸ್ಟಮ್ ವರ್ಕ್ ಆಗ್ತಾ ಇದೆ. ಯಾವಾಗ ಈಗ ನೀವೇ ಒಂದು ತಗೊಳ್ಳಿ, ನಿಮ್ಮ ಮನೆಯಲ್ಲೇ ನೀವು ಒಂದು ತಯಾರು ಮಾಡ್ತಾರೆ, ಏನೋ ಒಂದು ಸಣ್ಣ ಒಂದು ಓಕೆ ಹಪ್ಪಳ ಅಂತ ತಗೊಂಡು ಮಾಡ್ತೀರಿ. ಹಪ್ಪಳ ತಯಾರು ಮಾಡಬೇಕಾದ್ರೆ ನೀವು ಅದಕ್ಕೆ ಅದನ್ನ ಹಪ್ಪಳಕ್ಕೆ ಬೇಕಾದ ಸಲಕರಣೆಗಳು, ರಾ ಮೆಟೀರಿಯಲ್ ತರಬೇಕಾಗ್ತದೆ. ತರಬೇಕಾದ್ರೆ ಏನಾಗ್ತದೆ? ಮೆಣಸಿನ ಪುಡಿ ತರಬೇಕು ಅದಕ್ಕೆ, ಅಥವಾ ಅದಕ್ಕೆ ಉಪ್ಪು ತರಬೇಕು, ಅಥವಾ ಅದಕ್ಕೆ ಯಾವ ಕಡಲೆ ಹಿಟ್ಟ, ಮೈದಾ ಹಿಟ್ಟ, ಯಾವ ಹಿಟ್ಟನ್ನ ತರಬೇಕು, ಅದನ್ನು ಮಾಡಲಿಕ್ಕೆ ಲೇಬರ್ ಬೇಕು, ಇದೆಲ್ಲ ಬೇಕಾನೆ. ಅದು ಎಲ್ಲ ಟೈಮು ಒಂದೇ ಥರ ಇರ್ತದ? ಒಂದು ಅಂಗಡಿಯಲ್ಲಿ ನಿಮಗೆ ಮೆಣಸಿನ ಪುಡಿ ಅದು ಖಾಲಿ ಆಗ್ತದೆ, ಅದಿಲ್ಲ ಅಂತ ಹೇಳ್ತಾರೆ. ಯಾವುದೋ ಬೇರೆ ಮೆಣಸಿನ ಪುಡಿ ತರ್ತೀರಿ ನೀವು. ಅಥವಾ ಇನ್ಯಾರೋ ಜನ ಲೇಬರ್ ಅವನಿರುವುದಿಲ್ಲ, ಇನ್ಯಾವೋ ಲೇಬರ್ ಬರ್ತಾನೆ ಮಾಡಲಿಕ್ಕೆ. ಹಾಗೇನೆ ಇನ್ನು ನಿಮಗೆ ಬೇರೆ ಅದರ್ ರಾ ಮೆಟೀರಿಯಲ್ ಬೇರೆ ಬೇರೆ ಬಂದಿರ್ತದೆ. ಆವಾಗ ಆಟೋಮೆಟಿಕ್ ಸಮ್ ಟೈಮ್ಸ್ ಕ್ವಾಲಿಟಿ ಇರ್ಬೋದು, ಬಟ್ ಟೇಸ್ಟ್ ಚೇಂಜ್ ಆಗಿರ್ತದೆ.
ಇದು ಅರ್ಥ ಆಗ್ಬೇಕು ನಮಗೆ. ಅವಾಗ ಮಾತ್ರ ಈ ಬಿಸ್ನೆಸ್ ಅನ್ನ ಮಾಡಲಿಕ್ಕೆ ಅರ್ಥ ಆಗ್ತದೆ. ಯು ಆರ್ ಎ ಮಿನಿ DXN ಓನರ್. ಸೊ ಅದನ್ನು ಅರ್ಥ ಮಾಡಿಕೊಂಡ್ರೆ ಇದರಲ್ಲಿ ತುಂಬ ಮೀನಿಂಗ್ಫುಲ್ ಇದೆ. ಸೊ ಈ ಸ್ಲೈಡ್ ಇಟ್ಕೊಳ್ಳಿ, ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಓಕೆ, ಈಗ ನಾವು ನಿನ್ನೆ ಆ 9 ರೀತಿಯ ಲಾಭಗಳನ್ನು ತಿಳಿಸಿದ್ದೀವಿ. 1 ಬೈ 1 ಲಾಭ ಆ, ಹೇಳ್ತಾ ಹೋಗ್ತಾ ಇರ್ತೇನೆ. ನೋಟ್ ಮಾಡ್ಕೊಳ್ಳಿ. ನಾನು ನಿನ್ನೆನೇ ಹೇಳಿದೆ, ಯಾರಿಗೆಲ್ಲ ಸೀರಿಯಸ್ ಬಿಸ್ನೆಸ್ ಮಾಡೋರಿಗೆ, DXNನೇ ಫುಲ್ ಟೈಮ್ ಮಾಡ್ತೇನೆ ಅಂತ ಬಂದವರಿಗೆ ಈ ಸ್ಲೈಡ್ ವರ್ಕ್ ಆಗ್ತದೆ ನೋಡಿ. ಯಾಕೆಂದ್ರೆ ಅವ್ರು ಅಟ್ಲೀಸ್ಟ್ ದಿನಕ್ಕೆ 1,000 ರೂಪಾಯಿ ಪ್ರಾಡಕ್ಟ್, ತಿಂಗಳಿಗೆ 30,000 ಪ್ರಾಡಕ್ಟ್ಗೆ ಅವರ ಟಾರ್ಗೆಟ್ ಇಡಬೇಕಾಗ್ತದೆ. ಸ್ಟಾರ್ಟಿಂಗಲ್ಲಿ ನಾನು ಹೇಳಿದೆ, ಮಿನಿಮಮ್ ಅವರು 30,000 ರುಪೀಸ್ ಟಾರ್ಗೆಟ್ ಇಡಬೇಕು. ದೆನ್ ಓನ್ಲಿ ಹಿ ಕ್ಯಾನ್ ಸರ್ವೈವ್. ಇದರಲ್ಲಿ ಸರ್ವೈವ್ ಆಗ್ಬೋದು. ಅವರು ಒಂದೇ ಸಲ 30,000 ಪ್ರಾಡಕ್ಟನ್ನು ತಗೊಳ್ಳಿ ಅಂತ ನಾನು ಹೇಳೋದಿಲ್ಲ. ನೀವು ಬೇಕಾದ್ರೆ 5,000 ಪ್ರಾಡಕ್ಟ್ ತಗೊಂಡು ಅದನ್ನು ರೊಟೇಷನ್ ಮಾಡಿ, 10,000 ಪ್ರಾಡಕ್ಟ್ ತಗೊಂಡು 3 ಸಲ ರೊಟೇಷನ್ ಮಾಡಿ. ಸೊ ನಿಮಗೆ ರಿಟೈಲಲ್ಲಿ ಲಾಭ ಸಿಗ್ತದೆ. ಕಾಫಿ ಇರ್ಬೋದು, ಟೀ ಇರ್ಬೋದು, ಪೇಸ್ಟ್ ಇರ್ಬೋದು, ಸೋಪ್ ಇರ್ಬೋದು, ಶಾಂಪು ಇರ್ಬೋದು, ಎನಿ ಪ್ರಾಡಕ್ಟ್. ಸೊ ನಿಮಗೆ ಅಟ್ಲೀಸ್ಟ್ ಒಂದು 30,000 ಅಂದರೆ ಸಾಧಾರಣ ಒಂದು 8,000 ರೂಪಾಯಿವರೆಗೆ ನಿಮಗೆ ಲಾಭ ಆಗುತ್ತೆ. 30,000 ಪ್ರಾಡಕ್ಟ್ ಮೂವ್ಮೆಂಟ್ ಮಾಡಿದರೆ 8,000 ಲಾಭ ಆಯ್ತು. ಇದು ನಮಗೆ ಸಗಟು ಖರೀದಿಸಿ ಚಿಲ್ಲರೆಯಾಗಿ ಮಾರಿರಿ. ನೀವು ಸೀರಿಯಸ್ ಇದ್ರೆ ನೀವು ಅದನ್ನು ಮಾಡಬೇಕಾಗ್ತದೆ. ನಿಮಗೆ ಗೊತ್ತಾಗಲಿಲ್ಲ, ಒಂದು ವಿಸಿಟಿಂಗ್ ಕಾರ್ಡ್ ಮಾಡ್ಕೊಳ್ಳಿ, ಜನರಿಗೆ ಕೊಡ್ತಾ ಹೋಗಿ, ನಾನು ಡಿಸ್ಟ್ರಿಬ್ಯೂಟರ್ ಆಗಿದ್ದೀನಿ, ಈ ಪ್ರಾಡಕ್ಟ್ ಇದು ನೋಡಿ ಅಂತ. ನೀವು 10 ಜನರಿಗೆ ಕೊಡಿ, ನೋಡಿ ಏನಾಗ್ತದೆ ನೋಡಿ. 10 ಜನರಲ್ಲಿ ನಿಮಗೆ ಒಂದು 7 ಜನ ನನಗೆ ಟೈಮ್ ಇಲ್ಲ, ಬುದಿಲ್ಲ, ಹೇಳ್ತಾರೆ. 3 ಜನ ಇದ್ದಾರೆ ನೋಡಿ, ಅವರು ನಿಮ್ಮ ಪ್ರಾಡಕ್ಟನ್ನು ನೋಡ್ತಾರೆ ಏನಂತ, ಅದರಲ್ಲಿ ಒಬ್ಬರು ಖರೀದಿ ಮಾಡಿರ್ತಾರೆ. ಇಸ್ ಆವರೇಜ್ ನಾನು ಹೇಳೋದು. ಸೊ ಹಾಗಾಗಿ ಇದನ್ನ ನಮಗೆ ಗೊತ್ತಾಗುತ್ತೆ. ಗಿರಾಕಿಗಳು ಅಥವಾ ಸದಸ್ಯರಲ್ಲದವರು ಬೇಕಾದಷ್ಟು ಜನ ಇರ್ಬೋದು ನಿಮಗೆ, ಬಟ್ ಅವರು ಗಿರಾಕಿಗಳಾಗಿರ್ಬೋದು ಅಥವಾ ಅದರಲ್ಲಿ ಕೆಲವರು ಜಾಯ್ನ್ ಆಗ್ಲಿಕ್ಕೂ ಬರ್ಬೋದು. ಬಟ್ ನಮ್ಮ ಕೆಲಸ ಡಿಸ್ಟ್ರಿಬ್ಯೂಷನ್. ನಾವು ವಿತರಣಾಕಾರರಾಗಿ ಜಾಯ್ನ್ ಆದ ನಂತರ ಇದರಲ್ಲಿ ಲಾಭ ಬೇಕು ಅಂದರೆ ನಾವು ಪ್ರಾಡಕ್ಟನ್ನು ಮೂವ್ಮೆಂಟ್ ಮಾಡಲೇಬೇಕು. ದಿಸ್ ಇಸ್ ದ ಸ್ಟಾರ್ಟಿಂಗ್. ಫುಲ್ ಟೈಮ್ ಬಂದವರಿಗೆ ನಾನು ಹೇಳೋದು. ಸೊ ನೆಕ್ಸ್ಟ್ ನಿಮಗೆ ಇದರಲ್ಲಿ ನೀವು ಬೇರೆ ಅದರ್ ಲಾಭ ತಗೋಬೇಕಂತ ಹೇಳಿದ್ರೆ ನಿಮಗೆ ಇಲ್ಲಿ ಕಿಟ್ ಇದೆ ನೋಡಿ. ಸೊ DXN ಗ್ಯಾನೋ ಟೀ ಇರ್ಬೋದು, ಅಥವಾ DXN ಬೆಲ್ಲ ಇರ್ಬೋದು, ಅಥವಾ DXN ಪಿಂಕ್ ಸಾಲ್ಟ್ ಇರ್ಬೋದು, ಟರ್ಮರಿಕ್ ಪೌಡರ್ ಇರ್ಬೋದು, ಕೋಕೋನಟ್ ಶುಗರ್ ಇರ್ಬೋದು, ಅಥವಾ ಕಾಫಿ ಇರ್ಬೋದು, ಪೇಸ್ಟು, ಸೋಪು, ಶಾಂಪು, ಬ್ರಷ್, ಡೈನಾ ಕ್ಲೀನು, ಮಲ್ಟಿ ಕ್ಲೀನರು, ಕುಕ್ಕೀಸು, ಕೊಂಬುಚ, ರೈಸ್ ಬ್ರಾನ್ ಆಯಿಲ್, ಚಿಲ್ಲಿ ಪೌಡರ್, ಕೋಕೋನಟ್ ಆಯಿಲ್, ಟಾಲ್ಕಮ್ ಪೌಡರ್, ಫೇಸ್ ವಾಶ್, ಮಸಾಜ್ ಆಯಿಲ್, ಸ್ಪಿರುಲಿನಾ. ಜಸ್ಟ್ ಒಂದು 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 ಅಪ್ರಾಕ್ಸಿಮೇಟ್ ಒಂದು 10,000 ರೂಪಾಯಿ, ಅಂದರೆ 11,920 ರೂಪಾಯಿ. ಸೊ ನಿಮಗೆ 3,000 ಪಾಯಿಂಟ್ ಮಿನಿಮಮ್. ಇದನ್ನು ನೀವು ಸ್ಟಾರ್ಟ್ ಮಾಡಿ. ಅದು ಸ್ಟಾರ್ಟ್ ಮಾಡಿದಾಗ ಹೇಗೆ ಲಾಭ ಆಗ್ತದೆ, ಜನರಿಗೆ ಏನು ಮಾಡಬೇಕು, ಫಸ್ಟ್ ನಾವು ಬ್ರ್ಯಾಂಡನ್ನು ಚೇಂಜ್ ಮಾಡಬೇಕು. ನಮ್ಮ ಮನೆಗೆ ಈ ಪ್ರಾಡಕ್ಟ್ ಎಲ್ಲ ಅಗತ್ಯ ಬೇಕಲ್ಲ, ನಾವೇನು ಮಾಡಬೇಕು, ಫಸ್ಟ್ ನಮ್ಮ ಬ್ರ್ಯಾಂಡನ್ನು, ನಾವು ಯೂಸ್ ಮಾಡೋ ಬ್ರ್ಯಾಂಡನ್ನು ಚೇಂಜ್ ಮಾಡಿ DXN ಬ್ರ್ಯಾಂಡಿಗೆ ಬರಬೇಕು. ಯಾಕಂದರೆ DXN ಕಂಪ್ನಿಯ ಓನರ್ಶಿಪ್ ತೊಗೊಂಡಿದ್ದೀವಿ ನಾವು. ಸೊ ನಮ್ಮ ಬಿಸ್ನೆಸ್ ಬ್ರ್ಯಾಂಡ್ ಚೇಂಜಿಂಗ್, X ಬ್ರ್ಯಾಂಡ್ ಟು DXN ಬ್ರ್ಯಾಂಡ್, 3,000 PPV. ಈಗ ನಾವೇನು ಮಾಡಬೇಕು, ಟಾರ್ಗೆಟ್ ಫಾರ್ 100 ಕನ್ಸ್ಯೂಮರ್. 100 ಕನ್ಸ್ಯೂಮರ್ಗೆ ನಾವು ಟಾರ್ಗೆಟ್, ನಮ್ಮ ಟಾರ್ಗೆಟ್ ಇರ್ತದೆ. ಒಂದೇ ಸಲ ಆಗೋದಿಲ್ಲ, 1 ಬೈ 1 ಮಾಡ್ತಾ ಹೋಗ್ತಾ ಇರೋದು. ಕೆಲವರು ಪೇಸ್ಟ್ ತಗೊಳ್ತಾರೆ, ಕೆಲವರು ಸೋಪ್ ತಗೊಳ್ತಾರೆ, ಕೆಲವರು ಶಾಂಪು ತಗೊಳ್ತಾರೆ, ಕೆಲವರು ನಿಮಗೆ ಮೆಣಸಿನ ಪುಡಿ ತಗೊಳ್ತಾರೆ, ಕೆಲವರು ನಿಮಗೆ ಅರಿಶಿನ ಪುಡಿ ತಗೋಬಹುದು, ಇನ್ನು ಕೆಲವರು ಬ್ರಷ್ ತಗೋಬಹುದು, ಇನ್ನು ತಗೊಂಡವರು ಶಾಂಪು ತಗೋಬಹುದು, ಏನು ಪ್ರಾಡಕ್ಟ್ ತಗೋಬಹುದು. ಬಟ್ ಜನ ಇದ್ದಾರೆ. ನಮ್ಮ PV ಹೊಸ ಅವಾಗ 20,000 PGPV ಆಗ್ಬಿಡ್ತು. ಹೊಸಬ್ರು ಜಾಯ್ನ್ ಆಗ್ತಾ ಇದ್ದಾರೆ, PGPV ಇನ್ಕ್ರೀಸ್ ಆಗ್ತಾ ಇತ್ತು. ಇದು ನಮ್ಮ ಟಾರ್ಗೆಟ್. ಯಾರೆಲ್ಲ DXN ಜಾಯ್ನ್ ಆಗ್ತಾರೆ, ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಳ್ಳಿ. ನೀವು ಸಕ್ಸಸ್ ಆಗಲೇಬೇಕು ಅಂತ ಹೇಳಿದ್ರೆ, ಇಟ್ಸ್ DXN ಓನರ್, ನೀವು ಇದನ್ನು ಮಸ್ಟ್ ಆ್ಯಂಡ್ ಶುಡ್ ಮಾಡೋದಾದ್ರೆ ಮಾತ್ರ, ಸೀರಿಯಸ್ ಆಗಿ ಬಿಸ್ನೆಸ್ಸಿಗೆ ಮಾಡಿ. ಹಣ ಮಾಡಬೇಕು ಅಂತಿದ್ರೆ ಮಾತ್ರ ನೀವು ಇದರಲ್ಲಿ ಸಕ್ಸಸ್ ಆಗಬೇಕು, ಹಣ ಮಾಡಬೇಕು. ಒಂದು ಟಾರ್ಗೆಟ್ ಇಟ್ಕೊಳ್ಳಿ, ಮಿನಿಮಮ್ ಟಾರ್ಗೆಟ್. ನಾನು ಹೇಳಿದೆ ಮಿನಿಮಮ್ ಟಾರ್ಗೆಟ್. ಈ ಟಾರ್ಗೆಟನ್ನು ನೀವು ಪ್ರತಿ ತಿಂಗಳು ನಿಮಗೆ ನೀವೇ ಟಾರ್ಗೆಟ್ ಹಾಕ್ಕೊಳ್ಳಿ.
ಇದು ಯಾರು ಇಲ್ಲಿ ಬಾಸ್ ಇಲ್ಲ, ಅಥವಾ ನಿಮಗೆ ಇಲ್ಲಿ ಕೇಳುವವರಿಲ್ಲ. ಅದೇ ಈಗ ಪ್ರಾಬ್ಲಮ್ ಆಗಿರೋದು. ಜಾಬಲ್ಲೆಲ್ಲ ಕೇಳ್ತಾರೆ, ನಿಮಗೆ ಮಾಡಲಿಲ್ಲ ಅಂತ ಹೇಳಿದ್ರೆ ಹೊರ ಕಳಿಸ್ತಾರೆ. ಇಲ್ಲಿ ಯು ಆರ್ ದ ಓನರ್, ನಿಮಗೆ ನೀವೇ ಟಾರ್ಗೆಟ್ ಹಾಕ್ಕೊಂಡು ಇದನ್ನು ವರ್ಕ್ ಮಾಡುವಂತ. ದಟ್ ಇಸ್ ದ ಫಸ್ಟ್ ಥಿಂಗ್. ಚಿಲ್ಲರೆ ಮಾರಾಟ. ಈಗ ಇನ್ನೂ ನೀವು ಚಿಲ್ಲರೆ ಮಾರಾಟದಲ್ಲಿ ಪರಿಣಿತರಾದ್ರಿ, ಎಕ್ಸ್ಪರ್ಟ್ ಆದ್ರಿ ಅಂತ ಹೇಳಿದ್ರೆ ನೀವು ಇನ್ನೂ ನೋಡಿ ಮಾಸ್ಟರ್ ಆಗ್ಬೋದು. ಮಾಸ್ಟರ್ ತುಂಬಾ ಜನ ಇದ್ದಾರೆ, ಮಾಸ್ಟರ್ಸ್. ಎಸ್ಪೆಷಲಿ ನಮ್ಮ ಅವರು ನ್ಯಾಮತುಲ್ಲಾ ಅವರು ಮಿನಿಮಮ್ ಅವರು 300 ರಿಂದ 400, ಕೆಲವು ಟೈಮ್ 500 ಬಾಟಲ್ ನಮ್ಮ ಎಣ್ಣೆ ಸೇಲ್ ಮಾಡ್ತಾರಂತೆ ಪ್ರತಿ ತಿಂಗಳು. ರೈಸ್ ಬ್ರೌನ್ ಆಯಿಲ್. ಮಾಸ್ಟರ್ಸ್ ಅಂದ್ರೆ ನಾನು ಹೇಳಿದಲ್ಲ, ನಾವು ಅದರಲ್ಲಿ ಮಾಸ್ಟರ್ ಆಗ್ಬೇಕು. ಸೊ ಅದರಲ್ಲಿ ಏನು ನೋಡು ಮಾಸ್ಟರ್, ಅಟ್ಲೀಸ್ಟ್ ನೀವು 1,50,000 ನಿಮಗೆ DPಯಲ್ಲಿ DXN ಪ್ರಾಡಕ್ಟ್ ತೊಗೊಂಡ್ರಿ, 1,50,000 ನೀವು ಮಾರಾಟ, ಅಥವಾ 30,000 ಒಂದು 5 ಸಲ ಮಾರಿದ್ರಿ, ಅಥವಾ 50,000 3 ಸಲ ಮಾರಿದ್ರಿ ಅಂತ ತಿಳ್ಕೊಳ್ಳೋದು. ನಿಮಗೆ MRPಯಲ್ಲಿ ಕಂಪನಿ 1,85,000 ಪ್ರಾಡಕ್ಟ್ ಕೊಡ್ತದೆ. MRPಯಲ್ಲಿ PV ಎಷ್ಟಾಯಿತು? 30,000 PV ಆಯಿತು. SV ಆಯಿತು 40,000 SV ಆಯಿತು. ರಿಟೇಲ್ ಪ್ರಾಫಿಟ್ ಎಷ್ಟು ನೋಡಿ? 1,50,000ಕ್ಕೆ 37,500 ರೂಪಾಯಿ ಆಯಿತು. ಬರೀ 1,50,000ಕ್ಕೆ ನಿಮ್ಮ 37,500 ರೂಪಾಯಿ ಲಾಭ, ಪ್ಲಸ್ ನಿಮಗೆ ಬೋನಸ್. ಯಾಕೆಂದರೆ 30,000 ಇದೆ, ನೀವು 25%. ಸೊ ಕಂಪನಿ ಹೇಳ್ತದೆ SV ಎಷ್ಟಿದೆ? 40,000. ಸೊ 25% ನೀವು ಕ್ಯಾಲ್ಕುಲೇಟ್ ಮಾಡಿ, 10,000 ರೂಪಾಯಿ ಬೋನಸ್. ಅಲ್ಲಿ 37, 10, 47,500 ಲಾಭ ಆಯ್ತು ನೋಡಿ. DXN ಅಲ್ಲಿ ಹಣ ಬೇಕಾದಷ್ಟು ಇದೆ. ನಾವು ಕೆಲಸ ಮಾಡಬೇಕು, ಪ್ರಾಡಕ್ಟನ್ನು ಮೂವ್ಮೆಂಟ್ ಮಾಡಬೇಕು, ಆವಾಗ ಅದು ಸಾಧ್ಯ ಆಗ್ತದೆ. ನಾವೇನು ಮಾಡ್ತೀವಿ, ನಮಗೆ ಹೇಳ್ಕೊಳ್ತೀವಿ ಕಾಸ್ಟ್ಲಿ ಅಂತ. ಕಾಸ್ಟ್ಲಿ ಅಂತ ಹೇಳಿದಾಗ ನೀವು ದೊಡ್ಡ ದೊಡ್ಡ ಈಗ ಕಾರ್ ಇದೆ, ಇಲ್ಲಿ ನಿಮಗೆ 25 ಲಕ್ಷದ ಕಾರ್ ಇದೆ, 50 ಲಕ್ಷದ ಕಾರ್ ಇದೆ, 1 ಕೋಟಿ ಕಾರ್ ಇದೆ ಅಂತ ತಿಳ್ಕೊಳ್ಳಿ. ಈಗ ಬೆನ್ಸ್ ಇದೆ. ಬೆನ್ಸ್ ಕಾರ್ ಅಡ್ವರ್ಟೈಸ್ಮೆಂಟೇ ಮಾಡೋದಿಲ್ಲ ಅವ್ರು. ನೋಡಿ, ಏನಾದರೂ ಬೇರೆ ಕಾರ್ ಎಲ್ಲ ನೋಡಿ, ಹುಂಡೈ ಎಲ್ಲ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ, ಮಾರುತಿಯವರು ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ. ಬೆನ್ಸ್ ಕಾರ್ನವರು ಅಡ್ವರ್ಟೈಸ್ಮೆಂಟ್ ಮಾಡ್ತಾರ? ಯಾರು ನೋಡಿದ್ರೆ ಅಡ್ವರ್ಟೈಸ್ಮೆಂಟ್ ಅವರದ್ದು? ಬೆನ್ಸ್ನವ್ರು ಯಾಕೆ ಅಡ್ವರ್ಟೈಸ್ಮೆಂಟ್ ಮಾಡೋದಿಲ್ಲ? ಅವರು ಜಾಹೀರಾತು ಯಾಕೆ ಮಾಡೋದಿಲ್ಲ? ಯಾಕೆಂತ ಹೇಳಿದ್ರೆ ಅವರು, ನಾನು ಹೇಳಿದಲ್ಲ, ಕ್ವಾಲಿಟಿ ಪ್ರಾಡಕ್ಟ್ ಅದು. ಜನ ಯಾರಿಗೆ ಕ್ವಾಲಿಟಿ ಬೈಕ್ ಬೇಕು ಅವ್ರು ಬಂದು ಕೊಂಡೋಗ್ತಾರೋ. ಅದೇ ತರ ಒಂದ್ಸಲ ಈಗ ಬೆನ್ಸ್ ಅಂತ ಜನರಿಗೆ ಗೊತ್ತು ಮಾಡ್ಬೇಕಷ್ಟೇ, ಬೆನ್ಸ್ ಗಾಡಿ ಇದೆ ಅಂತ. ನೋಡಿ, ಈಗ ಬೆನ್ಸ್ ಗಾಡಿ ಇದೆ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ, ಹೌದಾ? ನನಗೆ ಗೊತ್ತಿದೆ ಬೆನ್ಸ್ ಇದೆ ಅಂತ. ಬೆನ್ಸ್ ಅಂದ್ರೆ ನಿಮ್ಗೆ ಬಿಸ್ನೆಸ್ ಕಾರ್ ಅದು. ಅದಕ್ಕೆ ನೆಕ್ಸ್ಟ್ ಆಲ್ಟರ್ನೇಟಿವ್ ಕಾರ್ ಈ ಪ್ರಪಂಚದಲ್ಲೇ ಇಲ್ಲ ನೋಡಿ. ಅದಕ್ಕೋಸ್ಕರ ಜನ ಬೆನ್ಸ್ ಗಾಡಿಗೆ ಹೋಗ್ತಾರೆ. 1 ಕೋಟಿ ಆದ್ರೂ ತೊಂದರೆ ಇಲ್ಲ, ಅದನ್ನೇ ತಗೊಳ್ತಾರೆ. ರೇಟ್ ಕಾಸ್ಟ್ ಹೇಳೋದಿಲ್ಲ ಅವರು, 1 ಕೋಟಿ ಮಾಡೋದು ಹೇಗೆ ಅಂತ ನೋಡ್ತಾರೆ. ಹಾಗೆಯೇ DXN ಪ್ರಾಡಕ್ಟ್ ಈಸ್ ಈಕ್ವಲ್ ಟು ಬೆನ್ಸ್ ಗಾಡಿ. ನೆನ್ಪಿಟ್ಕೊಳ್ಳಿ. ನಿನ್ನೆ ರಾತ್ರಿ ಹೊತ್ತು 7:30ಗೆ ಒಬ್ರು ಬಂದ್ರು, ಸರ್ ಕ್ಲೋಸ್ ಆಯ್ತು ಅಂತ ಎಣಿಸ್ಕೊಂಡೆ. ಯಾಕೆ ಯಾಕೆ ಕೇಳಿದೆ. ಈ ಪೇಸ್ಟ್ ಒಂದು ಇಲ್ಲದೆ ಎಷ್ಟು ದಿನ ಆಯ್ತು ಸರ್. ಈ ಪೇಸ್ಟ್ ಒಂದು ನಮ್ಗೆ ಅದು ಏನು ಕ್ವಾಲಿಟಿ ನಾವು ಗೊತ್ತಿಲ್ಲ, ಏನು ಬೇರೆ ಪೇಸ್ಟ್ ಹಾಕಿದ್ರು ಆಗ. ಜಸ್ಟ್ ಒಂದು ಇಮ್ಯಾಜಿನ್ ಮಾಡಿ, ಇಂಥ ಒಂದು ಪ್ರಾಡಕ್ಟ್ ಇದೆ ನಮ್ಮ ಹತ್ರ, ಬೆನ್ಸ್ ಗಾಡಿ ಇದೆ ನಮ್ಮ ಹತ್ರ. ನಾವು ಹೇಗೆ ಮಾರ್ಕೆಟ್ ಮಾಡ್ಬೋದು? ಜನರಿಗೆ ನಾವು ಪೊಸಿಷನ್ ಮಾಡ್ತಾ ಇಲ್ಲ, ಜನರಿಗೆ ನಾವು ಇದನ್ನು ತಿಳಿಸ್ತಾ ಇಲ್ಲ, ಅಲ್ಲೇ ನಾವು ಫೇಲ್ಯೂರ್. ನೀವು ಒಂದು ಪೇಸ್ಟ್ ಇಟ್ಕೊಂಡು ಎಷ್ಟು ಮಾಡ್ಬೋದು? ಒಬ್ಬರು ಪೇಸ್ಟ್ ಬಂದರೆ ಕೆಲವು ಟೈಮ್ 4-5 ಪೇಸ್ಟ್ ತೊಗೊಂಡೋಗ್ತಾರೆ. ನಾನು ಅವರಿಗೂ ಕೇಳ್ತೀನಿ, ಯಾಕೆ ಇದು ಒಂದೇ ಸಲ ಇಷ್ಟೇ ಯಾಕೆ ಬೇಕು ನಿಮಗೆ ಪೇಸ್ಟ್? ಇಲ್ಲ ಸರ್, ನಾವು ದೂರದಿಂದ ಬರ್ತಾ ಇರ್ತೀವಿ, ಕೆಲವು ಟೈಮ್ ನೀವು ಫೋನ್ ಮಾಡಿದ್ರೆ ಸ್ಟಾಕ್ ಇಲ್ಲ ಹೇಳ್ತಾರೆ, ಕೆಲವು ಟೈಮ್ ಕಳ್ಸ್ಕೊಳ್ಳಿಕ್ಕೆ ಪ್ರಾಬ್ಲಮ್ ಆಗ್ತದೆ, ಅದಕ್ಕೆ ಒಂದೇ ಸಲ ತೊಗೊಂಡೋಗಿ ಇಟ್ಕೊಳ್ತೀವಿ ಅಂತ. ಇಂಥವರು ಎಷ್ಟೋ ಜನ ಇದ್ದಾರೆ. ಸೊ ಇಂಥ ಒಂದು ಪ್ರಾಡಕ್ಟ್ ನಮ್ಮ ಕೈಯಲ್ಲಿದೆ, ಅಂಗೈಯಲ್ಲಿದೆ, ಅರಮನೆ ಕಟ್ಬೋದಲ್ಲ. ನಾವು ಎಷ್ಟು ಜನರಿಗೆ ಹೇಳಿದೀವ್ರಿ? ನೀವು ಜಸ್ಟ್ ಯೋಚನೆ ಮಾಡಿ, ಎಷ್ಟು ಜನರಿಗೆ ನಿಮ್ಮ ಊರಲ್ಲಿ ಹೇಳಿದೆ, ನೀವೇ ಒಂದು ಯೋಚನೆ ಮಾಡಿ. ದಿಸ್ ಇಸ್ ದ ಥಿಂಗ್. ನಾವು ಬಿಸ್ನೆಸ್ ಅಂದ್ರೆ ಯು ಹ್ಯಾವ್ ಟು ವರ್ಕ್, ಟಾರ್ಗೆಟ್ ಇಟ್ಕೊಂಡು ವರ್ಕ್ ಮಾಡಿದ್ರೆ ದುಡ್ಡು ಬೇಕಾದಷ್ಟು ಮಾಡ್ಬೋದು. ಇದರಲ್ಲಿ DXN ಆದಾಯ ಬೇರೆ ಬೇರೆ ರೀತಿಯಲ್ಲಿ ಆದಾಯ ಇದೆ. ಇದು ನಿಮಗೆ ಸ್ಟಾರ್ಟಿಂಗ್ ಆದಾಯ ನಾನು ಹೇಳಿದ್ದು. ಎಷ್ಟು ಬೇಕಾದರೂ ಇದರಲ್ಲಿ ಸಂಪಾದನೆ ಮಾಡ್ಬೋದು. ಇಲ್ಲಿ ಕೊಟ್ಟಿದ್ದಾರೆ ನಿಮಗೆ, ಒಂದನೇದಾಗಿ ಈಗ ರೀಟೈಲ್ ಆಯ್ತು, ಎರಡನೇದಾಗಿ ನಿಮಗೆ ಗ್ರೂಪ್ ಬೋನಸ್,
ಮೂರನೇದಾಗಿ ಅಭಿವೃದ್ಧಿ ಬೋನಸ್, ನಾಯಕತ್ವದ ಬೋನಸ್, ಸೆಮಿನಾರ್ ಪ್ರಯಾಣದ ಪ್ರೋತ್ಸಾಹ, ಲಾಭ ಹಂಚಿಕೆ. ನಿಮಗೆ ಬೋನಸ್ಸಿಗೆ ಚಿಲ್ಲರೆ 20% ಆದ್ರಿಂದ ನೆಕ್ಸ್ಟ್ ವೈಯಕ್ತಿಕ ಬೋನಸ್ 6 ರಿಂದ 37%. ಹೇಗೆ ಅದು ನಿಮಗೆ ಪಿ ವಿ ಕಂಪನಿ ಕೊಡ್ತದೆ. ₹3 ಅಪ್ರಾಕ್ಸಿಮೇಟ್, ಈಗ 3-3.5 ರೂಪಾಯಿಗೆ ಒಂದು ಪಿ ವಿ ಅಂತ ಎಣಿಸ್ಕೊಳ್ಳಿ. ನೀವು 5,000 ತೊಗೊಂಡ್ರೆ 1,000 ಪಿ ವಿ ಗ್ಯಾರಂಟಿ ಬಂದ್ಬಿಡ್ತದೆ. 1,000 ಪಿ ವಿ, 5,000 ಪ್ರಾಡಕ್ಟ್, 1,000 ಪಿ ವಿ ಮಿನಿಮಮ್ ಗ್ಯಾರಂಟಿ ಅಂತ. ಸೊ ಅದರಿಂದ ನೀವು ಎಷ್ಟು ದುಡ್ಡು ಮಾಡ್ಬೋದು ಅಂತ ಇದೇ ಇರುವುದಿಲ್ಲಿ. ಯಾಕೆಂತ ಹೇಳಿದ್ರೆ ಇದು ನೀವು ಎಷ್ಟು, ಈಗ ಒಂದು 10 ಜನ ಸ್ಪಾನ್ಸರ್ ಮಾಡಿದ್ರಿ, ಅವರೆಲ್ಲರೂ ಪ್ರಾಡಕ್ಟನ್ನು ಯೂಸ್ ಮಾಡ್ತಾರೆ. 10 ಜನ ಪ್ರಾಡಕ್ಟ್ ಯೂಸ್ ಮಾಡ್ತಾರೆ, 5,000 ಪ್ರಾಡಕ್ಟ್ ಪ್ರತಿ ತಿಂಗಳಿಗೆ ಯೂಸ್ ಮಾಡ್ತಾರೆ. 10,000 ಪಿ ವಿ ಆಯ್ತು. ಯಾರ್ದು ಪಿ ವಿ? ನಿಮ್ಮದು ಪಿ ವಿ. ನಮ್ಮದು ಪಿ ವಿ 10,000 ಆಯ್ತು. ಯಾಕೆಂದರೆ ನಾವು ಯೂಸ್ ಮಾಡ್ತೀವಿ, 10 ಜನರಿಗೆ ಸ್ಪಾನ್ಸರ್ ಮಾಡಿದ್ವಿ, ಆ 10 ಪಿ ವಿ ನಮಗೂ ಆ್ಯಡ್ ಆಯ್ತಲ್ಲ. ಈಗ ಹೇಗೆ ಐತೆ, ಬೋನಸ್ ಹೇಗೆ ಕೊಡ್ತದೆ? 10,000 ಪಿ ವಿ ಆದರೆ ಕಂಪನಿ ನಮಗೆ 12% ಕೊಡ್ತದೆ. 12%ಅಲ್ಲಿ ಅವರಿಗೆ ಎಷ್ಟು ಹೋಯ್ತು? 6%. ಎಲ್ರಿಗೂ 60 ರೂಪಾಯಿ ಹೋಯ್ತು. ನಮಗೆ ಅವರಿಂದ 6% ಎಷ್ಟಾಯ್ತು? 60 ರೂಪಾಯಿ ಪ್ರಕಾರ 10 ಜನರಿಗೆ 600 ರೂಪಾಯಿ ಪ್ಲಸ್ ನಮ್ಮದಿದೆಯಲ್ಲ ಪರ್ಸ್ನಲ್ ಪಿ ವಿ, ಅದರ ಮೇಲೆ ಎಷ್ಟಾಯ್ತು? 100 ರೂಪಾಯಿ, ಯಾಕೆಂದರೆ 10%. ಸೊ ಅದನ್ನು ಮಿನಿಮಮ್ ನಿಮಗೆ 700-750 ರೂಪಾಯಿ ಬಂತು. ನಾವು 10 ಜನರಿಗೆ ಸ್ಪಾನ್ಸರ್ ಮಾಡಿದ್ರು. ಲಿವರೇಜ್ ಆಗ್ತದೆ, ಇದರಲ್ಲಿ ಎಕ್ಸ್ಪೊನೆನ್ಷಿಯಲ್ ಗ್ರೋತ್ ಆಗ್ತದೆ. ಟೀಮ್ ಕಟ್ಟಬೇಕು ನೀವು. ಟೀಮನ್ನು ಇಲ್ಲಿ ಕೊಟ್ಟಿದ್ದಾರೆ, ಕೆಳಗೆ ಲಾಸ್ಟ್ಗೆ ಕೊಟ್ಟಿದ್ದಾರೆ ನೋಡಿ, ಯಾವ ರೀತಿ ಟೀಮ್ ಕಟ್ಟಬೇಕು. ಒಂದು 6 ಜನರಿಗೆ ನೀವು ಇದನ್ನು ಟೀಮ್ ಕಟ್ಟಿದರೆ ಹೇಗೆ ಬೆಳಿಬೋದು ಅಂತ ನೋಡೋಣ. ಈಗ ನಿಮಗೆ ಕಂಪನಿ ಒಂದು ಪುಷ್ ಮಾಡಿದೆ, ಒಂದು 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 ಎನ್ಕರೇಜ್ ಮಾಡಿದೆ, ನೀವು ಜಾಯಿನ್ ಆಗಿ. ನಿಮಗೆ ಮೊಬೈಲ್ ಇಲ್ಲ, ನೀವು ಒಂದು 3 ಜನರಿಗೆ ಸ್ಪಾನ್ಸರ್ ಮಾಡಿ, 3 ಜನರಿಗೆ ಸಹಾಯ ಮಾಡಿ. ಆವಾಗ ಕಂಪನಿ ನಿಮಗೆ 15,000 ರೂಪಾಯಿ ಕೊಟ್ಟು, ಜಸ್ಟ್ ಒಂದು 3 ಜನ ಅವರಿಗೋಸ್ಕರ ಅವರು ವರ್ಕ್ ಮಾಡ್ತಾ ಇದ್ದಾರೆ. ನೀವು ಅವರಿಗೆ ಹೇಳಿ 15,000 ಸಿಗ್ತದೆ ಅಂತ. ಆವಾಗ ಅವರು 15,000ಗೋಸ್ಕರ ಏನು ಮಾಡಬೇಕು ಕೇಳಬೇಕಾದ್ರೆ 3 ಜನ ಸ್ಟಾರ್ ಏಜೆಂಟ್ ಮಾಡಿ 1.5 ಲಕ್ಷ, 1.5 ಲಕ್ಷ, 1.5 ಲಕ್ಷ. ನಾನು ಹೇಳಿದ್ನಲ್ಲ, ಅವರಿಗೆಲ್ಲ 1.5 ಲಕ್ಷ ಮಾಡಿದ್ರೆ 45,000ವರೆಗೆ ಲಾಭ ಇದೆ. ಅದನ್ನು ಅವರಿಗೆ ಹೇಳಿ, ಆವಾಗ ಅದನ್ನು ಅವರು ಮಾಡ್ತಾ ಹೋಗ್ತಾ ಇರ್ತಾರೆ. ಸೊ 15,000 ನಿಮಗೆ ಬರ್ತದೆ. ನೀವು ಅವರಿಗೆ ಬೆಳೆಸ್ಬೇಕು. ಅದೇ ಥರ 5 ಜನರಿಗೆ ನೀವು ಬೆಳೆಸಿದರೆ, 5 ಜನರಿಗೆ 15,000, 15,000, 15,000 ಸಿಕ್ಕಿದೆ ಅಂತ ಹೇಳಿದ್ರೆ ನಿಮಗೆ 1,20,000 ಕಂಪನಿ ಕೊಡ್ತದೆ. ನೀವು ಫಾರಿನಿಗೆ ಹೋಗ್ಬೋದು, ಇಲ್ಲಾಂದರೆ ಕಾರ್ ತಗೋಬೋದು. ನೋಡಿ, ಒಂದು ಆಪರ್ಚುನಿಟಿ ಇದೆ. ಇದು 2 ಇಂಪಾರ್ಟೆಂಟ್. ಲೈಫಲ್ಲಿ ಒಮ್ಮೆ ಮಾತ್ರ ಇದು ಸಿಗುವಂಥದ್ದು ನೋಡಿ. ಇದನ್ನು ನಾವು ಕರೆಕ್ಟಾಗಿ ಅವರಿಗೆ ಹೇಳಬೇಕು, ಪ್ರತಿಯೊಬ್ಬರಿಗೂ ಇದನ್ನು ತಿಳಿಸ್ಬೇಕು. ಈ ಸ್ಲೈಡ್ ಈಸ್ ಇಂಪಾರ್ಟೆಂಟ್. ಇದು ನಿಮಗೆ ಕ್ವಾಲಿಫಿಕೇಶನ್ ಆಗಿದೆಯಾ ಯಾವುದೂ ನೋಡೋದಿಲ್ಲ. ಕಂಪನಿ ನಿಮ್ದು 60,000 ಪಿ ವಿ ಆಯಿತು ಅಂತ ಹೇಳಿದ್ರೆ ನಿಮಗೆ ಕೊಟ್ಬಿಡ್ತದೆ. ನೀವು ಇಮಿಡಿಯೇಟ್ ಮಾಡ್ಬೋದು. ಈಗ ಜಾಯ್ನ್ ಆಗಿ 3 ಜನ ಜಾಯ್ನ್ ಆಗಿ ಅವ್ರಿಗೆ ಎಲ್ರಿಗೂ ನೀವು ಒಂದು 1.5 ಲಕ್ಷದಷ್ಟು ಪ್ರಾಡಕ್ಟ್ ಕೊಟ್ಬಿಟ್ರೆ 3 ಜನರಿಗೆ ನಿಮಗೆ 15,000 ಸಿಗ್ತದೆ ನೋಡಿ. ಇಮಿಡಿಯೇಟ್ 15,000 ಸಿಗ್ತದೆ. ಹಾಗೆಯೇ ಕೆಳಗಡೆ ಕೂಡ ನೀವು ಸ್ಟಾರ್ ಡೈಮಂಡ್ ಅಥವಾ ನೀವು ಸ್ಟಾರ್ ರೂಬಿ ಹತ್ರ ಬಂದ್ಬಿಡ್ತೀರಿ. ಇನ್ನೊಬ್ಬರು ಹಾಕಿದ್ರೆ ನೀವು ಸ್ಟಾರ್ ಡೈಮಂಡ್ ಆಗ್ತೀರಿ. 5 ಜನ ಸ್ಟಾರ್ ರೂಬಿ ಮಾಡ್ತೀರಿ, 1,20,000 ತಗೋಬೋದು. ನಮ್ಮಲ್ಲೇ ಇದ್ದಾರೆ, ಇಲ್ಲಿ ತಗೊಂಡವರು ಗ್ಯಾರಂಟಿ ಇದ್ದಾರೆ, ನಮ್ಮಲ್ಲಿ ಇದ್ದಾರೆ. ಈಗ ಅಶೋಕ್ ಅವರು ಇದ್ದಾರೆ, ಅವರು ಆಲ್ರೆಡಿ ತೊಗೊಂಡಿದ್ದಾರೆ. ಇನ್ನೂ ತುಂಬ ಜನ ಇದರಲ್ಲಿ ಲೀಡರ್ಸ್ ಅವರು ಆಲ್ರೆಡಿ ತೊಗೊಂಡಿದ್ದಾರೆ. 15,000 ಪ್ರತಿಯೊಬ್ಬರು ತೊಗೊಂಡಿರ್ಬೋದು, ನನಗೆ ಮ್ಯಾಕ್ಸಿಮಮ್ ಜನ ತೊಗೊಂಡಿದ್ದಾರೆ. ಸೊ ಈ ಸ್ಲೈಡನ್ನು ನೀವು ಸ್ಕ್ರೀನ್ಶಾಟ್ ತೆಗೆದು ಇಡೋದು ಒಳ್ಳೇದು. ಯಾಕೆಂದರೆ ಸಿಂಪಲ್ ಆಗಿ ನೀವು ಮಾರ್ಕೆಟಿಂಗ್ ಪ್ಲಾನ್ ಹೇಳ್ಬೋದು. ನಾವು DXN ಮಾರ್ಕೆಟಿಂಗ್ ಪ್ಲಾನ್ ಇಲ್ಲಿ ಒಂದು ಸ್ಲೈಡಲ್ಲಿ ನೀವು ಹೇಳ್ಬೋದು. ಸ್ಟಾರ್ಟಿಂಗಲ್ಲಿ ಕೊಟ್ಟಿದ್ದ ಕಂಪನಿ ಒಂದು 5,000 ಪ್ರಾಡಕ್ಟ್ ಅಂತ ಎಣಿಸ್ಕೊಳ್ಳಿ. 5,000 ಪ್ರಾಡಕ್ಟ್, ಒಂದು ಅಪ್ರಾಕ್ಸಿಮೇಟ್, ಸ್ವಲ್ಪ ಹೆಚ್ಚು ಇರ್ಬೋದು, ಕಮ್ಮಿ ಇರ್ಬೋದು. ಸ್ಟಾರ್ಟಿಂಗ್ ಜಾಯಿನ್ ಆಗ್ತಾರೆ 5,000. ವೆರಿ ಪೇಸ್ಟು, ಸೋಪು, ಶಾಂಪು, ಕಾಫಿ, ಟೀ, ಈಗ ಅಂತೂ ಕೆಲವು ಜ್ಯೂಸ್ಗಳೆಲ್ಲ ಬಂದಿದೆಯಲ್ಲ, ಕಿವಿ ಫ್ರೂಟ್ ಜ್ಯೂಸು, ಅಥವಾ ನಿಮಗೆ ಸೂಪರ್ ಗ್ರೀನ್ ಬಂದಿದೆ. ಅದರ್ವೈಸ್ ನಿಮಗೆ ಡೈನಾ ವಾಶು, ಡೈನಾ ಕ್ಲೀನ್, ಈ ಥರದ್ದು ಒಂದು 5,000 ಮನೆ ಬಳಕೆಯ ವಸ್ತುಗಳದ್ದು 5,000. ಸರಿ ತಗೊಳ್ಳಿ, ನಾನು ಹೇಳೋದು ಮನೆ ಬಳಕೆ ವಸ್ತು. ಯಾವ ನಿಮಗೆ ಅದಕ್ಕೆ ಎಕ್ಸ್ಪರ್ಟ್ ಅಥವಾ ದೊಡ್ಡ ಸೈನ್ಸ್ ಅಗತ್ಯ ಇಲ್ಲ. ಅದನ್ನು ನೀವು ಅವ್ರಿಗೆ ಹೇಳು. ಇದನ್ನು ನೀವು ಈಗ ಎಕ್ಸಾಂಪಲ್ ಮಲ್ಟಿ ಕ್ಲೀನರ್, ಈ ಮಲ್ಟಿ ಕ್ಲೀನರ್ ಕಿಟ್ಟಲ್ಲಿ ಕೊಡಿ.
ಇದು ಯಾತಕ್ಕೆ ಇದಕ್ಕೆ ನಿಮಗೆ ನೆಲ ಎಲ್ಲ ವಾಶ್ ಮಾಡಲಿಕ್ಕೆ, ನಿಮ್ಮ ಬೈಕ್ ವಾಶ್ ಮಾಡಲಿಕ್ಕೆ ಇದು. ಅವರಿಗೆ ಇದನ್ನು ತೆಗೆದು ಬೈಕ್ ವಾಶ್ ಮಾಡ್ತಾರೆ ಅಷ್ಟೇ ಅಲ್ಲ, ಬೇರೆ ಏನಿದೆ ಇದರಲ್ಲಿ? ದೊಡ್ಡ ಒಂದು ಇದೆಲ್ಲ ಹೀಗೆ ತೊಳಿಬೇಕಾದ್ರೆ ಏನಾದರೂ ಅದಕ್ಕೆ ಒಂದು ಎಕ್ಸ್ಪರ್ಟೈಸ್ ಏನು ಅಗತ್ಯ ಇಲ್ಲ. ಸೊ ದಿಸ್ ನೀರಿಗೆ ಮಿಕ್ಸ್ ಮಾಡಿದ್ರೆ ಎಷ್ಟು ಮಿಕ್ಸ್ ಮಾಡ್ಬೇಕಂತ ಕೊಟ್ಟಿದ್ದಾರೆ, ಬಕೆಟಿಗೆ ಒಂದು ಕ್ಯಾಪ್ ಹಾಕಿ ಅಂತ ಕೊಟ್ಟಿದ್ದಾರೆ, ಹಾಕಿದ್ರೆ ಆಯ್ತು, ನೀವು ಕ್ಲೀನ್ ಮಾಡಿದ್ರೆ ಆಯ್ತು. ಏನು ಬರ್ತದೆ ಕ್ಲೀನ್ ಮಾಡಿದ್ರೆ? ದುಡ್ಡು ಬರ್ತದ್ರಿ. ದಟ್ ಈಸ್ ದ ಥಿಂಗ್. ಇದು ಮಲ್ಟಿ ಕ್ಲೀನರ್. ನೀವು ಕಿಟಕಿ ವಾಶ್ ಮಾಡಿ, ಕಾರ್ ವಾಶ್ ಮಾಡಿ, ನಿಮ್ಮ ಹೊಸ್ತಿಲ್ ವಾಶ್ ಮಾಡಿ, ಫ್ಯಾನ್ ವಾಶ್ ಮಾಡಿ, ಎಲ್ಲ ವಾಶ್ ಮಾಡ್ಲಿಕ್ಕೂ ಬರ್ತದೆ ಇದರಲ್ಲಿ. ಇದರದ್ದೇ ನೀವು 5,000 ಪ್ರಾಡಕ್ಟ್ ತಗೋಬಹುದು. ಇದೇ ಒಂದು ಪ್ರಾಡಕ್ಟು ನೀವು, ನಿಮ್ಗೆ ಕಂಪನಿ ಆಪ್ಷನ್ ಕೊಟ್ಟಿದೆ ಮಲ್ಟಿ ಕ್ಲೀನರ್, ಎಲ್ಲ ಕ್ಲೀನ್ ಮಾಡ್ಲಿಕ್ಕೆ ಬರ್ತದೆ. ಜಸ್ಟ್ ಎಷ್ಟೋ ಜನ ನಿಮಗೆ ಯಾವುದೋ ಒಂದು ಸ್ಟೇಟಲ್ಲಿ ಪಂಜಾಬಲ್ಲಿ ನೋಡಿ, ಬರೀ ಮಲ್ಟಿ ಕ್ಲೀನರಲ್ಲಿ ಅವ ಡೈಮಂಡ್ ಅನ್ನೋದು. ಅವನು ನೋಡಿ ಇದನ್ನ ಒಂದು ಹಾಕ್ಬಿಟ್ಟು ಅವನು ಬರೇ ಈಗ ಟ್ರಾಫಿಕಲ್ಲಿ ಹೋಗಿ ನಿಂತುಕೊಳ್ತಾನೆ. ಜಸ್ಟ್ ಅವನು ಸ್ಪ್ರೇ ಮಾಡ್ತಾನೆ, ಅವು ಗಾಡಿ ಉಸ್ತಾನೆ, ಗಾಡಿ ಕ್ಲೀನ್ ಮಾಡ್ತಾನೆ. ಏನು ಗಾಡಿ ಇದು ಕ್ಲೀನ್ ಮಾಡಿ ಪರಿಮಳ ಏನು ಕೇಳ್ತಾರೆ ನೋಡಿ, ಇದು ಇದೆ ಜಸ್ಟ್ ಪ್ರಾಡಕ್ಟ್. ಜಸ್ಟ್ ಹೇಳಿದ್ರೆ ಇದಕ್ಕೆ ಎಷ್ಟು 200 ಚಿಲ್ಲರ್ ಕಾಣ್ತದೆ ನನಗೆ, 195. ಅವನೇನು 200 ರೂಪಾಯಿ ಅಂತ ಹೇಳ್ತಾನೆ, ಅವನು 5 ರೂಪಾಯಿ ಜಾಸ್ತಿ ಹೇಳ್ತಾನೆ, ಯಾಕಂದ್ರೆ ಸರ್ವಿಸ್ ಚಾರ್ಜ್ ಅಲ್ಲಿ ಹೋಗಿ ಬಿಸಿಲಲ್ಲಿ ನಿಲ್ಬೇಕಲ್ಲ. 200 ರೂಪಾಯಿ ಸರ್. ಸೊ ದಿನಕ್ಕೆ ಎಷ್ಟು ಗಾಡಿ ಬರ್ತದೆ? ಅವನಿಗೆ ಕೆಲಸ ಇರೋ ವರ್ಷದ ಮಾತ್ರ, ಒರೆಸ್ಬಿಟ್ಟು ನೀರು ಮಿಕ್ಸ್ ಮಾಡಿ ಒರೆಸ್ತಾನೆ. ನೋಡಿ ಇದನ್ನ ಮೂವ್ಮೆಂಟ್ ಮಾಡ್ತಾನೆ. ಪಂಜಾಬ್ ಇದರಲ್ಲಿ ಡೈಮಂಡ್ ಆಗಿದೆ, ಎಕ್ಸ್ಪರ್ಟ್. ಯಾಕೆಂದ್ರೆ ವಿತ್ ಇನ್ ನೋ ಟೈಮ್ ಕಸ್ಟಮರ್ ಅಲ್ಲಿ ಟ್ರಾಫಿಕ್ ಅಲ್ಲಿ ಬರ್ತಾ ಇರ್ತಾರ, ನಾವು ಕಸ್ಟಮರ್ ಹತ್ರ ಹೋಗ್ಲಿಕ್ಕಿಲ್ಲ ನೋಡಿ. ಮೈಂಡ್ ವರ್ಕ್ ಮಾಡ. ಭಿಕ್ಷುಕರು ಏನ್ ಮಾಡ್ತಾರೆ? ಟ್ರೈನಲ್ಲಿ ಬಂದ್ಬಿಡ್ತಾರೆ, ಟ್ರೈನಿಗೆ ಬರ್ತಾರೆ ಭಿಕ್ಷುಕರೆಲ್ಲ. ಅವ್ರೇನಾದ್ರು ಸುಮ್ಮನೆ ಎಲ್ಲಾದ್ರೂ ಬೈಲಲ್ಲಿ ಕುತ್ಕೊಳ್ತಾರೆ, ಯಾಕಂದ್ರೆ ಅಲ್ಲಿ ಯಾರು ಜನ ಬರೋದಿಲ್ಲ. ಟ್ರೈನಲ್ಲಿ ಜನ ಟ್ರೈನಿಗೆ ದುಡ್ಡು ಕೊಟ್ಟು ಬರ್ತಾರೆ, ಅದರಲ್ಲಿ ಇವನು ಹೋಗ್ತಾನೆ ನೋಡಿ. ಕೇಳಲಿಕ್ಕೆ ಜನ ಜನ ಇದ್ದಾರಲ್ಲ, ನಾವು ಅಲ್ಲಿ ಹೋಗ್ಬೇಕು. ಸ್ವಲ್ಪ ಮೈಂಡ್ ಓಪನ್ ಮಾಡಿ. ಸೊ ಮಾಡ್ತಾ ಹೋಗಿ, ನಿಮ್ಗೆ 5,000 ಹೋಯ್ತು, 1000 ಪಾಯಿಂಟ್ಸ್ ಆಯ್ತು, 6% ಸ್ಟಾರ್ಟ್ ಆಯ್ತು. ಅಲ್ಲಿಂದ ಸ್ಟಾರ್ಟ್ ಆಗ್ತದೆ ಬಿಸ್ನೆಸ್. ನೀವು ಒಬ್ಬರೊಬ್ಬನೇ ಜಾಯಿನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ, ಪ್ರಾಡಕ್ಟನ್ನು ಬಳಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ, ಪ್ರಾಡಕ್ಟ್ ಮೂವ್ಮೆಂಟ್ ಸ್ಟಾರ್ಟ್ ಮಾಡ್ತೀರಿ. ಆಟೋಮೆಟಿಕ್ ನಿಮ್ಮ PV ಅಕ್ಯುಮುಲೇಟ್ ಆಗ್ತಾ ಹೋಗ್ತಾ ಇರ್ತದೆ. ನಿಮ್ಮ PV, ನಿಮ್ಮ ಗ್ರೂಪ್ PV, ನೀವು ಜಾಯಿನ್ ಮಾಡಿದ PV ಸೇರ್ತಾ ಸೇರ್ತಾ 45,000 PV ಆಗ್ತದೆ. ಕಂಪನಿ ನಿಮಗೆ ಒಂದು ಲೆಟರ್ ಕಳ್ತದೆ, ನೀವು ಸ್ಟಾರ್ ಏಜೆಂಟ್, ನೀವು ನಕ್ಷತ್ರಗಳಾಗಿದ್ದೀರಿ, ಸ್ಟಾರ್ ಏಜೆಂಟ್ ಆಗಿದ್ದೀರಿ. ಸೊ ಅದಕ್ಕೆ ಕಂಪನಿ ನಿಮಗೆ 21% ಕೊಡ್ತದೆ, 21%. 6% ಇಂದ 21%. ಅಲ್ಲಿಂದ ನಿಮ್ಗೆ ಏನಾಗ್ತದೆ? 45,000 PV ಆಗ್ತದೆ. ಅಲ್ಲಿಂದ 3 ಜನ ಸ್ಟಾರ್ ಏಜೆಂಟ್, ನಿಮ್ಮ ಕೆಳಗಡೆ ಜಾಯಿನ್ ಆದವರು 3 ಜನ ಆದರೆ ನೀವು ಸ್ಟಾರ್ ರೂಬಿ ಆಗ್ತೀರಿ. ನಿಮ್ಮ ಪರ್ಸೆಂಟೇಜ್ ನೋಡಿ ರೂಬಿ ಆಗ್ತೀರಿ, 31%ಗೆ ಹೋಯ್ತು. ಅಲ್ಲಿಂದ ಪುನಃ ನೀವು ಜಾಯಿನ್ ಮಾಡ್ತೀರಿ, ಅವರಿಗೆ ಹೆಲ್ಪ್ ಮಾಡ್ತೀರಿ, 6 ಜನರಿಗೆ ಹೆಲ್ಪ್ ಮಾಡ್ತೀರಿ, ನೀವು ಸ್ಟಾರ್ ಡೈಮಂಡ್ ಆಗ್ತೀರಿ. 6 ಜನ ನಕ್ಷತ್ರ ಏಜೆಂಟ್ರುಗಳು, ನೀವು ವಜ್ರ ನಕ್ಷತ್ರ ಆಗ್ತೀರಿ, 37%. ಆಗ ನೀವು ಬರೀ ನೀವು 1,000 PV ಮಾಡಿದ್ರೆ ಎಷ್ಟು ಬರ್ತಿತ್ತು? 60 ರೂಪಾಯಿ. ಈಗ ಎಷ್ಟು ಬರ್ತದೆ? 370 ರೂಪಾಯಿ. ನೋಡಿದ್ರ ಪವರ್ ಹೇಗೆ ಹೋಯ್ತು? ಆವಾಗ ಮಾಡಿದ್ದು ಅದೇ ಕಿಟ್ 5,000. 5,000 ತಗೊಂಡಾಗ ಫಸ್ಟಿಗೆ ಬೋನಸ್ ಬರೋದು ನಿಮ್ಗೆ 60 ರೂಪಾಯಿ ಬರ್ತಾ ಇತ್ತು 1,000 ಪಾಯಿಂಟಿಗೆ. ಈಗ ನಿಮ್ಗೆ ಪ್ರಮೋಷನ್ ಆಯ್ತು, ಅದಕ್ಕೆ 370 ರೂಪಾಯಿ ಬರ್ತದೆ. ನೀವು ಆದಷ್ಟು ಬೇಗ ಸ್ಟಾರ್ ಇಂದ ರೂಬಿಯಿಂದ ಡೈಮಂಡ್ ಆಗ್ಬೇಕು. ಡೈಮಂಡ್ ವರೆಗೆ ಕಲಿತಾ ಹೋಗ್ಬೇಕು. ಯಾವಾಗ ಡೈಮಂಡ್ ಆಯ್ತು, ಆವಾಗ ನಿಮ್ಗೆ ಲರ್ನಿಂಗ್ ಇಂದ ತೆಗೀರಿ, ಅರ್ನಿಂಗ್ ಸ್ಟಾರ್ಟ್ ಆಗ್ತದೆ. ನೀವು ಡೈಮಂಡ್ ಆದಾಗ ನಿಲ್ಬಾರ್ದು, ನೀವು ಇಮ್ಮಿಡಿಯೇಟ್ ಅದಕ್ಕೆ ಎಕ್ಸಿಕ್ಯೂಟಿವ್, ಡಬಲ್, ಟ್ರಿಬಲ್, ಗೋಲ್ಡ್, ಕ್ರೌನ್ ಆಗ್ತಾ ಹೋಗ್ತಾ ಇರ್ಬೇಕು, ಮುಂದಕ್ಕೆ ಹೋಗ್ತಾ ಇರ್ಬೇಕು. ಶೇಷ ಆದಾಯ, ರೇಖಾತ್ಮಕ ಆದಾಯ. ಈ ಸ್ಲೈಡ್ ವೆರಿ ಇಂಪಾರ್ಟೆಂಟ್ ಸ್ಲೈಡ್. ಇಲ್ಲಿ ನೋಡಿ, ಸ್ಟಾರ್ಟಿಂಗ್ 2 ಲೈನ್ ಇದೆ. 2 ಲೈನ್ ಸರಿ ಅಬ್ಸರ್ವ್ ಮಾಡಬೇಕು. ಒಂದು ನಿಮಗೆ ಕೆಂಪು ಲೈನು, ಇನ್ನೊಂದು ನಿಮಗೆ ಕಾಣ್ತದೆ, ಹಸಿರು ಲೈನ್ ಕಾಣ್ತಾ ಇದೆ, ಗ್ರೀನ್ ಲೈನ್. ಒಂದು ಕೆಂಪು, ಒಂದು ಗ್ರೀನ್. ಕೆಂಪು ಲೈನ್ ಏನು ಗೊತ್ತುಂಟ ನಿಮಗೆ? ಸೊ ಬೇರೆ ನೀವು ಜಾಬ್ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಅಥವಾ ಬೇರೆ ಬೇರೆ ನೀವು ಏನು ವೃತ್ತಿ ಮಾಡ್ತೀರಿ, ಅದು ಕೆಂಪು ಲೈನ್. ಈ ಗ್ರೀನ್ ಲೈನ್ ಇದೆಯಲ್ಲ, ಅದು ಡಿಎಕ್ಸನ್ ಲೈನ್. ಸರಿ ನೋಡಿ, ನೀವು
ಜಾಬಿಗೆ ಜಾಯ್ನ್ ಆಗ್ತಾರೆ. ಜಾಬಿಗೆ ಜಾಯ್ನ್ ಆಗಿ ಸ್ಟಾರ್ಟಿಂಗಲ್ಲಿ ನೋಡಿ ಅಲ್ಲಿ ಎಷ್ಟು ನಿಮಗೆ ಸಂಬಳ ಕೊಟ್ಟಿದ್ದಾರೆ. 10,000 ಸಂಬಳ ಅಂತ ಇಟ್ಕೊಳ್ಳಿ. ನೀವು ಕೆಲಸ ಮಾಡ್ತಾ 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 ಹೋಗ್ತೀರಿ. ಒಂದು ಎಷ್ಟು ವರ್ಷ ಮಾಡ್ತೀರಿ? ಒಂದು 25 ವರ್ಷ 30 ವರ್ಷ ಮಾಡ್ತೀರಿ. ನಿಮ್ಗೆ 10,000 ಇದ್ದದ್ದು ಎಲ್ಲಿ ಹೋಗಿದೆ ನೋಡಿ? 15,000 ಹೋಗಿರ್ಬೋದು. ಓಕೆ, ನಿಮ್ಗೆ 20,000 ಹೋಗಿರ್ಬೋದು. ಓಕೆ, ಅದ್ರ ಮೇಲೆ ಹೋಗ್ಲಿಲ್ಲ, ಅಲ್ಲೇ ಇದೆ, ಆ ಲೆವೆಲಲ್ಲಿ ಇದೆ. ಬಟ್ ಮಧ್ಯದಲ್ಲಿ ನಿಮಗೆ ಒಂದು ಪ್ರಾಬ್ಲಮ್ ಆಯ್ತು, ಏನೋ ಒಂದು ಪ್ರಾಬ್ಲಮ್ ಆಯ್ತು ನಿಮಗೆ. ಬೇರೆ ಬೇರೆ ಪ್ರಾಬ್ಲಮ್, ಕೆಲವರಿಗೆ ಆಕ್ಸಿಡೆಂಟ್ ಆಗಿರ್ತದೆ, ಕೆಲವರಿಗೆ ಹೆಲ್ತ್ ಇಶ್ಯೂಸ್ ಆಗಿರ್ತದೆ, ಅಥವಾ ಕೆಲವರಿಗೆ ತಂದೆದೇನೋ ಪ್ರಾಬ್ಲಮ್ ಆಗ್ತದೆ, ಫ್ಯಾಮಿಲಿ ಪ್ರಾಬ್ಲಮ್. ಅವರಿಗೆ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಪರಿಶ್ರಮ ಹಾಕಿದ್ದಾರೆ, ಸಮಯ ವರ್ಕ್ ಮಾಡಿದ್ದಾರೆ, ಶಕ್ತಿ ಹಾಕಿದ್ದಾರೆ, ಎಷ್ಟು ವರ್ಷ ಹೊರ್ತಾರೆ. ಅವ್ರು ನಿಲ್ಲಿಸ್ತಾರೆ. ನಿಂತ್ರ ಕೂಡಲೇ ಅವರ ಆದಾಯ ಸ್ಟಾಪ್ ಆಗ್ತದೆ, ಕೆಳಗಡೆ ಹೋಯ್ತು ನೋಡಿ. ಅವರ ಆದಾಯ ಕಂಪ್ಲೀಟ್ 10, 20,000, 25,000 ಬರೋದು ಕಂಪ್ಲೀಟ್ ಝೀರೋಕ್ಕೆ ಬರ್ತದೆ. ಇದು ಯಾವಾಗಲೂ ತಿಳ್ಕೋಬೇಕು, ಇದನ್ನು ಯಾವಾಗಲೂ ತಿಳ್ಕೋಬೇಕು ನಿಮ್ಗೆ. ಸೊ ಈಗ ನಿಮಗೆ ಹಸಿರು ಲೈನಲ್ಲಿ ಹೋಗೋಣ. ಹಸಿರು ಲೈನಲ್ಲಿ ನಿಮ್ಗೆ 10,000 ಬರೋದಿಲ್ಲ ಸ್ಟಾರ್ಟಿಂಗಲ್ಲಿ, ಅಲ್ಲಿ ತೋರಿಸಿದಾರೆ ನೋಡಿ. ಹಣ ಬರೋದಿಲ್ಲ ಸ್ಟಾರ್ಟಿಂಗಲ್ಲಿ, ನೀವು ಜಸ್ಟ್ ಜಾಯ್ನ್ ಆಗಿರೋದಷ್ಟೇ. ನೀವು ಪರಿಶ್ರಮ ಹಾಕ್ಬೇಕು, ಇಲ್ಲೂ ಕೂಡ ಸಮಯ ಹಾಕ್ಬೇಕು, ಇಲ್ಲೂ ಶಕ್ತಿಗಳು ಹಾಕ್ಬೇಕು ನಿಮಗೆ. ಸ್ಟಾರ್ಟಿಂಗಲ್ಲಿ ನಾನು ಹೇಳಿದೆ 60 ರೂಪಾಯಿ, 70 ರೂಪಾಯಿ, 100 ರೂಪಾಯಿ, 200 ರೂಪಾಯಿ, 300, 500. ನಮಗೂ ಕೂಡ ಸ್ಟಾರ್ಟಿಂಗಲ್ಲಿ ಅಷ್ಟೇ ಬಂದಿರು. ಬಟ್ ನಾವು ಪರಿಶ್ರಮ ಎಡಬಿಡದೆ ಪರಿಶ್ರಮ ಹಾಕಿದೀವಿ ನೋಡಿ. ಹಾಕ್ತಾ 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 2001, 2002, 2003, 2003ರಲ್ಲಿ ನೋಡಿ ಮೇಲೆ ಟಚ್ ಆಯ್ತು. ಎಲ್ಲಿ ಹೋಯ್ತು ಟಚ್? ಟಚ್ ಹೋಯ್ತು 1,00,000ಕ್ಕೆ ಹೋಯ್ತು. ಸ್ಟಾರ್ಟಿಂಗಲ್ಲಿ 60 ರೂಪಾಯಿ ಇದ್ದದ್ದು 2003ರಲ್ಲಿ ನಮ್ಮ ಇನ್ಕಮ್ ಆದಾಯ 1,18,000ಕ್ಕೆ ಹೋಯ್ತು ನೋಡಿ. ಎಡಬಿಡದೆ ಕೆಲಸ. ದಿನಕ್ಕೆ 24 ಗಂಟೆ ಇಂಟು 7, ದಿನಕ್ಕೆ 5 ಮೀಟಿಂಗ್, 10 ಮೀಟಿಂಗ್, 15 ಮೀಟಿಂಗ್. ಎಲ್ಲಿ ಮೀಟಿಂಗ್? ಒಂದು ಊರಲ್ಲ ಅವರಲ್ಲ, ಇಲ್ಲಿ ಸ್ಟಾರ್ಟ್ ಮಾಡಿ, ಉಡುಪಿ ಸ್ಟಾರ್ಟ್ ಮಾಡಿದ್ರೆ ನಮಗೆ ಕುಂದಾಪುರ ಸ್ಟಾರ್ಟ್ ಮಾಡಿದ್ರೆ, ಭಟ್ಕಳ ಸ್ಟಾರ್ಟ್ ಮಾಡಿದ್ರೆ, ಹೊನ್ನಾವರ ಸ್ಟಾರ್ಟ್ ಮಾಡಿ, ಕುಮಟದ, ಅಂಕೋಲ, ಕಾರವಾರ, ಸಿರ್ಸಿ, ಅಕ್ಕಿ, ಆಲೂರು, ಹಾವೇರಿ, ದಾವಣಗೆರೆ ಹೋಗ್ತಾ 5 ದಿನ, 6 ದಿನ, 7 ದಿನ, 8 ದಿನ, 15 ದಿನ ಕಂಟಿನ್ಯೂಯಸ್ ವರ್ಕ್. ದಟ್ ಈಸ್ ಬಿಸ್ನೆಸ್. ವಿ ಆರ್ ಇನ್ ದ ಬಿಸ್ನೆಸ್. ಜನ ಇದ್ದಲ್ಲಿ ನಾವು ಹೋಗ್ಬೇಕಾದ್ರೆ ಕಂಟಿನ್ಯೂಯಸ್. ಬಟ್ ನಾನೀಗ ಕೆಲಸ ನಿಲ್ಲಿಸಿದ್ರೆ, ನೀವು ಕೆಲಸ ನಿಲ್ಲಿಸಿ ದುಡ್ಡು ಬರ್ತಾನೆ ಇದೆಯಲ್ಲ. ನಾನೀಗ ವರ್ಕ್ ಮಾಡ್ತಾ ಇದ್ದೀನ, ಸ್ಮಾರ್ಟ್ ವರ್ಕ್. ನಾನು ಓನ್ಲಿ ಸ್ಮಾರ್ಟ್ ವರ್ಕ್ ಮಾಡ್ತೇನೆ, ಆದರೆ ಹಣ ನನಗೆ ಕಮ್ಮಿ ಆಗೋದಿಲ್ಲ. ಕೆಲಸ ಮಾಡಿದ್ರು ಹಣ ಬರ್ತದೆ, ಅದಕ್ಕೋಸ್ಕರ DXN ಮಾಡಿ. ಇವತ್ತು KK ಅಗರ್ವಾಲ್ ಮಗ ಇದ್ದಾರೆ ನೋಡಿ. ಆ KK ಅಗರ್ವಾಲ್ ಏಜ್ ಆಯಿತು, ಅವರು ಹೋಗ್ಬಿಟ್ರು. ಅವರ ಮಗ ಮೊನ್ನೆ ಮಾತಾಡಿದ 12 ಲಕ್ಷ ರೂಪಾಯಿ ಅವನ ಮಗನಿಗೆ ಬರ್ತಾ ಇದೆ. ಯಾರು ಮಾಡಿರೋದು? ಅವ್ರ ತಂದೆ, ಅವ್ರು KK ಅಗರ್ವಾಲ್ ಮಾಡಿದ ಬಿಸ್ನೆಸ್ ಇಂದ ಅವ್ರಿಗೆ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ರೆಸಿಡ್ಯುಯಲ್ ಇನ್ಕಮ್ ಇದೆ ಇದರಲ್ಲಿ. ಲೀನಿಯರ್ ಇನ್ಕಮ್ ಅಲ್ಲ, ಎಕ್ಸ್ಪೊನೆನ್ಷಿಯಲ್ ಇನ್ಕಮ್. ನೀವು ಸರಿಯಾದ ಸಿಸ್ಟಮ್ ಅನ್ನು ಫಾಲೋ ಮಾಡಿ 6 ಜನರಿಗೆ ಬೆಳೆಸಿದ್ರೆ, 6 ಜನ ಅವರಿಗೋಸ್ಕರ ಕೆಲಸ ಮಾಡಿದ್ರೆ ನಿಮಗೆ ಲೈಫ್ ಲಾಂಗ್ ಇದು ಬರ್ತದೆ. ಬಟ್ 6 ಜನ ತಗೊಳ್ಳುವವರೆಗೆ ನೀವು ವರ್ಕ್ ಮಾಡಬೇಕು, ಹೋಗೋ ತನಕ ವರ್ಕ್ ಮಾಡಬೇಕು. ನಾವು ಹೇಳಿದ್, ನಾವು 6 ಜನ ನಮ್ಮ ಟೀಮಲ್ಲಿ ಹೈಯೆಸ್ಟ್ ಇದ್ದಾರೆ. 6 ಯಾಕೆ? ನಮ್ಮ ಟೀಮಲ್ಲಿ 60 ಜನ ಇದ್ದಾರೆ. ರಾಜೇಂದ್ರ ಶೇರ್ಬೇಗ ನಮಗೋಸ್ಕರ ಕೆಲಸ ಮಾಡ್ತಾರೆ? ಇಲ್ಲ. ಆ, ಅಶೋಕ್ ಶೇರ್ಗರ್ ನಮಗೋಸ್ಕರ ಕೆಲಸ ಮಾಡ್ತಾರೆ? ಇಲ್ಲ. ದಯಾನಂದ್ ಶೆಟ್ಟಿ ಅವರು ಅವರಿಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ. ಆನಂದ್ ಶೆಟ್ಟಿ ಅವರು ಅವರಿಗೋಸ್ಕರ ಮಾಡ್ತಾ ಇದ್ದಾರೆ ಕೆಲಸ. ಜಸ್ಟ್ ನಿಮಗೆ ಶೈಲಾ ಶೆಟ್ಟಿ ಅವರು ಅವರಿಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ. ಆನಂದ್ ಮಸ್ಲಿ ಅವರು ಅವರಿಗೋಸ್ಕರ ಮಾಡ್ತಾರೆ. ಸೊ ವೈದ್ಯನಾಥ್ ಪಾಟೀಲ್ ಅವರಿಗೋಸ್ಕರ ಮಾಡ್ತಾರೆ ಕೆಲಸ. ಸೊ ರಾಜೇಶ್ವರಿ ಅವರಿಗೋಸ್ಕರ ಮಾಡ್ತಾರೆ ಕೆಲಸ. ಬನ್ನಾರಿ ಅವರು ಅವರಿಗೋಸ್ಕರ ಮಾಡ್ತಾರೆ ಕೆಲಸ. ಜಸ್ಟ್ ಇಮ್ಯಾಜಿನ್ ಮಾಡಿ, ನಿಮಗೆ ಲೀಡರ್ಸ್ ಬೇಕಾದಷ್ಟು ಲೀಡರ್ಸ್, ಎಲಿಜಬೆತ್ ಇರ್ಬೋದು, ಅಥವಾ ಗಂಗಾಧರಯ್ಯ ಅವರು ಇರ್ಬೋದು, ಗಂಗಾಧರ ಆಚಾರ್ಯ ಇರ್ಬೋದು, ಅಥವಾ ಐನಾಪುರ್ ಇರ್ಬೋದು, ಅಥವಾ ಹಿತಾಕ್ಷಿ ಅವರು ಇರ್ಬೋದು, ಇರ್ಷಾದ್ ಅವರು ಇರ್ಬೋದು, ಹೇಮ ಅವರು ನಮಗೋಸ್ಕರ ಕೆಲಸ ಮಾಡೋದಿಲ್ಲ. ಕೇಳಿ ಬೇಕಾದ್ರೆ. ಡೋಂಟ್ ಡೂ ವರ್ಕ್ ಫಾರ್ ಮೀ, ಯು ವರ್ಕ್ ಫಾರ್ ಯುವರ್ ಸೆಲ್ಫ್, ಯುವರ್ ಫ್ಯಾಮಿಲಿ. ನೋಡಿ ಇಲ್ಲಿ ಕೆಲಸ ಹೇಗೆ ವರ್ಕ್ ಆಗ್ತದೆ. 6 ಜನ ಸಿಗ್ತಾರೆ ನಿಮ್ಗೆ. ಈವನ್ ಮಾಲ್ತೇಶ್ ಇರ್ಬೋದು, ಮಲ್ಲಿಕಾರ್ಜುನ್ ಇರ್ಬೋದು, ನಂದಿನಿ ಇರ್ಬೋದು, ಮುಲ್ಲಾ ಅವರೇ ಇರ್ಬೋದು, ಅಥವಾ ನಮ್ಮ ಕುಲ್ಲೋಳಿ ಮೇಡಮ್ ಇರ್ಬೋದು, ಅಥವಾ PS ಪೂಜಾರಿ ಅವರು ಇರ್ಬೋದು, ಅಥವಾ ರಶ್ಮಿ ಅವರು ಇರ್ಬೋದು, ಎನಿಬಡಿ, ಸುರೇಶ್ ಠೇರ್ನಿ ಅವರು ಇರ್ಬೋದು, ವಿದ್ಯಾ ಮೇಡಮ್ ಅವರು ಇರ್ಬೋದು. ಪ್ರತಿ ಒಬ್ಬರು ಅವರಿಗೋಸ್ಕರ ಕೆಲಸ ಮಾಡೋರು ನಮ್ಮ ಟೀಮಲ್ಲಿ ಇದ್ದಾರೆ. ಸೊ ಆಟೋಮೆಟಿಕ್ ನಿಮಗೆ ಕರೆಕ್ಟ್ ಜನ 6 ಜನ ಸಿಕ್ಕೇ ಸಿಗ್ತಾರೆ ಅಂತ ಇದೇ ಪ್ರೂಫ್ ಇಲ್ಲೇ ಇದ್ದಾರೆ ನೋಡಿ. ಬೆಳಿಗ್ಗೆ ಬಂದು ಕುತ್ಕೊಂಡು ಬಿಸ್ನೆಸ್ ಮಾಡ್ತಾರೆ. ನಾವು ಏನಂದ್ರೆ ಪರಿಶ್ರಮ ಹಾಕೋದನ್ನ ಕಡಿಮೆ ಮಾಡಬೇಡಿ.
ಸಮಯ ಹಾಕಬೇಕು, ಶಕ್ತಿಗಳ ಹೂಡಿಕೆ ಮಾಡಬೇಕು. ಆವಾಗ ಇದು ಬೆಳೀತಾ 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 ಒಂದು ದಿವಸ ನಿಮಗೆ ಶೇಷ ಆದಾಯ ರೆಸಿಡ್ಯೂವಲ್ ಇನ್ಕಮ್ಗೆ ಹೋಗ್ತೀರಿ. ಆದ್ರಿಂದ ಡಿಎಕ್ಸನ್ ಅದಕ್ಕೋಸ್ಕರ ಮಾಡಬೇಕು. ಬೇರೆದ್ರಲ್ಲಿ ನೀವು ಏನಾಗ್ತದೆ, ಕುದುರೆಮುಖ ಐರನ್ ಒಂದು ಫ್ಯಾಕ್ಟ್ರಿ ಬಂದಾಯ್ತು, ಮಕ್ಕಳೆಲ್ಲ ಒಳ್ಳೆ ಎಜುಕೇಶನ್ ಮಾಡ್ತಾ ಇದ್ರು, ಆದಾಯ ಝೀರೋ ಆಯಿತು. ಆ ಮಕ್ಕಳನ್ನ ತೆಗೆದೆಲ್ಲಕ್ಕೆ ಎಷ್ಟೋ ಜನ ಕನ್ನಡ ಮೀಡಿಯಂಗೆ ಗವರ್ಮೆಂಟ್ ಸ್ಕೂಲ್ಗೆ ಜಾಯಿನ್ ಮಾಡಿದ್ರು, ಗೊತ್ತುಂಟಾ ನಿಮಗೆ? ಇದಾಗ್ತದೆ. ಸೊ ಅದರಿಂದ ಯಾವಾಗಲೂ ಈ ಡಿ ಎಕ್ಸನ್ ಎಕ್ಸ್ಟ್ರಾ ಇನ್ಕಮ್ಗೋಸ್ಕರ ಸ್ಟಾರ್ಟ್ ಮಾಡಿ. ನಿಮಗೆ ಕಂಪ್ಲೀಟ್ ಇನ್ಕಮ್ ಬಂದಾಗ ಬೇರೆ ಅದನ್ನು ಬಿಟ್ಟು ಇದನ್ನು ಫುಲ್ ಟೈಮ್ ಮಾಡ್ಬೋದು. ನೀವು ಗತಕಾಲವನ್ನು ಬದಲಿಸಲಾರ್ರಿ, ಆದರೆ ನೀವು ಬಯಸಿದರೆ ಏನು ಮಾಡ್ಬೋದು? ಭವಿಷ್ಯವನ್ನು ಬದಲಿಸಬಲ್ಲಿರಿ. ನಿನ್ನೆ ಮೊನ್ನೆ ಹೋದ ವರ್ಷ 10 ವರ್ಷ ಹಿಂದ್ ವರ್ಷ ಏನು ಮಾಡ್ಲಿಕ್ಕೆ ನಿಮ್ಮ ಹತ್ರ ಆಗೋದಿಲ್ಲ, ಸಾಧ್ಯ ಇಲ್ಲ. ಆದರೆ ನೀವು ಇವತ್ತು ಮನಸ್ಸು ಮಾಡಿದ್ರೆ ನಾಳೆ 1ನೇ ತಾರೀಕು 2026ರಲ್ಲಿ 2026 ಕಂಪ್ಲೀಟ್ ಬದಲಾಯಿಸ್ಬೋದು. ಅದು ನಮ್ಮ ಹತ್ರ ಮಾತ್ರ ಸಾಧ್ಯ. ನೀವು ಗತಕಾಲವನ್ನು ಬದಲಿಸಿ ಹಿಂದಿದ್ದೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಹಿಂದೆ ಬಿಟ್ಬಿಡಿ. ಇವತ್ತು ನಿರ್ಧಾರ ಮಾಡಿ. ಒಂದು 6 ಜನರನ್ನ ನಾನು 2020ರಲ್ಲಿ ಜಾಯಿನ್ ಮಾಡೇ ಮಾಡ್ತೀನಿ, ಅವ್ರಿಗೆ ಸರಿಯಾಗಿ ಟ್ರೈನಿಂಗ್ ಕೊಡ್ತಾ ಇದ್ದಾರೆ, ಅವರ ಲೈಫ್ ಸ್ಟೈಲನ್ನು ಚೇಂಜ್ ಮಾಡ್ತೀನಿ ಅಂತ ಡಿಸೈಡ್ ಮಾಡಿ. ಅದೃಷ್ಟವೆನ್ನುವುದು ಆಯ್ಕೆ, ಅವಕಾಶವಲ್ಲ. ನಮ್ಮ ನಾಳೆಯನ್ನು ನಾವು ಬದಲಿಸಲು ಬಯಸುವುದಾದರೆ ನಮ್ಮ ವರ್ತಮಾನವನ್ನು ಬದಲಿಸಲು ನಾವು ನಿರ್ಧರಿಸಬೇಕು. ನೀವು ಈಗೇನು ಮಾಡ್ಲಿಕ್ಕೆ ಆಗೋದಿಲ್ಲ, ಈಗ ಒಂದು ನಿರ್ಧಾರ ಮಾಡ್ಬೋದು ಅಷ್ಟೇ. ಈ 1 ಮಿನಿಟ್ 1 ಗಂಟೆಯಲ್ಲಿ ಏನು ಮಾಡ್ಬೋದು ನೀವು? ಯಸ್, ನಾನು ಮಾಡೇ ಮಾಡ್ತೀನಿ. ನನ್ನ ಮಕ್ಕಳ ಮೇಲೆ ಆಣೆ ಇಟ್ಟು ಮಾಡ್ತೀನಿ. ನಾನು ಶಪಥ ಕೊಡ್ಬೇಕು, ನೀವು ತಂದೆಯವರು ಹೇಳ್ಬೇಕು, ನಾನು 2000 ಇಸ್ವಿಯಲ್ಲಿ ಕಂಪ್ಲೀಟ್ ನಾನು ಮಿಲಿಯನರ್ ಆಗ್ತೇನೆ ಅಂತ. ಇಟ್ ಈಸ್ ಪಾಸಿಬಲ್. ನಾವು ಆಗ ಜಾಯ್ನ್ ಆಗ 18 ಲಕ್ಷ ಲೋನನ್ನು ನಾನು ತೀರ್ಸ್ತೀನಿ ಅಂತ ಡಿಸೈಡ್ ಮಾಡಿದೆ ನೋಡಿ. 18 ಲಕ್ಷ ಲೋನ್ ಇತ್ತು ನನಗೆ. ನಾನು ಅದನ್ನು ತೀರ್ಸ್ತೀನಿ ಅಂತ ಡಿಸೈಡ್ ಮಾಡಿ ನಾನು ಬಿಟ್ಟು ಸ್ಟಾರ್ಟ್ ಮಾಡಿದೆ ನೋಡಿ. ನನಗೆ ಯಾರು ಜನ ಕಾಸ್ಟ್ಲಿ ಹೇಳಿದ್ರು, ಇದು ನಡೆಯುವುದಿಲ್ಲ ಅಂತ ಹೇಳಿದ್ರು, ಇದು ಆಗೋದಿಲ್ಲ ಅಂತ ಹೇಳಿದ್ರು, ಎಲ್ಲ ಹೇಳಿದ್ರು. ನಿಮಗೆ ತಲೆ ಸರಿ ಇಲ್ಲ ಹೇಳಿದ್ರು, ಇಷ್ಟು ಕಾಸ್ಟ್ಲಿ ದುಡ್ಡು ಯಾರು ತಗೊಳ್ತಾರಂತ ಹೇಳಿದ್ರು. ಬಟ್ ಐ ಡೋಂಟ್ ಕೇರ್. ಯಾಕೆಂದರೆ ನನ್ನ ಕಮಿಟ್ಮೆಂಟ್ ಇದೆ. 18 ಲಕ್ಷ ಲೋನನ್ನು ನಾನು ತೀರ್ಸ್ತೀನಿ ಅಂತ ಡಿಸೈಡ್ ಮಾಡಿದೆ ನೋಡಿ. ಯಾವ ಇದು ನನಗೆ ಡಿಸ್ಟರ್ಬೆನ್ಸು ಬರಲಿಲ್ಲ. ಅಂದರೆ ಡಿಸ್ಟರ್ಬೆನ್ಸ್ ಬರ್ತಾ ಇದೆ, ಅದಕ್ಕೆ ನಾನು ಇದೇ ಹಾಕ್ಲಿಲ್ಲ, ಅದಕ್ಕೆ ಸೊಪ್ಪೇ ಹಾಕ್ಲಿಲ್ಲ. ನಾನು ಹೋಗ್ತಾನೆ ಹೋದೆ ನೋಡಿ. ಇವರಲ್ದ್ರೆ ಇನ್ನೊಬ್ರು ಮತ್ತವ್ರದ್ದು. ಯಾಕೆಂದ್ರೆ ನನಗೆ ಗೊತ್ತಿತ್ತು ಈ ಬಿಸ್ನೆಸ್ ನಡೀತದಂತ ಅಷ್ಟೇ. ಆದ್ರೆ ಇವತ್ತೇನಾಯ್ತು, ಹಿಸ್ಟ್ರಿ ಆಯ್ತಲ್ಲ, ವಿ ಆರ್ ಹಿಸ್ಟ್ರಿ. ಸೊ ನಾವು ನಿರ್ಧರಿಸಬೇಕು ಅಷ್ಟೇ. ಇವತ್ತು ನಿರ್ಧಾರ ಮಾಡಿ 2026ಕ್ಕೆ ನೀವು ಬದಲಾಯಿಸ್ಬೋದು. ನೀವೇನಾಗಬೇಕಂತ ಯೋಚಿಸ್ತೀರಿ ಅದೇ ನೀವು ಆಗ್ತೀರಿ, ಗ್ಯಾರಂಟಿಯಲ್ಲಿ ನೋಡಿ. ಬೇಕಾದ್ರೆ ನೀವು ಕ್ಲರ್ಕ್ ಆಗ್ತೀರಿ, BA ಅಂತ ತಗೊಳ್ತಾರಲ್ಲ, BA ಮಾಡ್ತಾ ಹೋಗ್ತಾರೆ, ಅವರೊಂದು ಕ್ಲರ್ಕ್ ಆಗ್ಬೋದಷ್ಟೇ. ಅದಕ್ಕಿಂತ ಮೇಲೆ BCom ಮಾಡ್ತಾರೆ, ಅಥವಾ ಇಂಜಿನಿಯರಿಂಗ್ ಮಾಡ್ತಾರೆ, MBBS ಮಾಡ್ತಾರೆ, MBA ಮಾಡ್ತಾರೆ, LLB ಮಾಡ್ತಾರೆ, ITI ಮಾಡ್ತಾರೆ. ಏನು ಮಾಡ್ಬೋದು? ಜಾಬ್ ಮಾಡ್ಬೋದಷ್ಟೇ. ಜಸ್ಟ್ ಒಬೇ ದ ಬಾಸ್. ನೀವು ಎಲ್ಲಿ ಫ್ರೀಡಮ್ ತಗೊಳ್ತೀರಿ? ಫ್ರೀಡಮ್ ಸಿಗುದಿಲ್ಲ ನಿಮ್ಗೆ. ನೀವು ಇಂಜಿನಿಯರ್ ಆಗ್ಬೋದು, ಡಾಕ್ಟರ್ ಆಗ್ಬೋದು, ಬಿಸ್ನೆಸ್ ಮ್ಯಾನ್ ಆಗ್ಬೋದು, ಪೊಲಿಟಿಷಿಯನ್ ಆಗ್ಬೋದು, ಪೊಲೀಸ್ ಆಗ್ಬೋದು, ಲಾಯರ್ ಆಗ್ಬೋದು. ಬಟ್ ನೆಟ್ವರ್ಕ್ ಮಾರ್ಕೆಟಿಂಗ್ ಲೈಫ್ ಸ್ಟೈಲ್ ಚೇಂಜ್ ಮಾಡ್ತೀವಿ. ಲೈಫ್ ಸ್ಟೈಲ್ ನಮಗೀಗ ಕಂಪನಿ ಹೇಳಿದೆ, 4 ಜನ ನೀವು ಶ್ರೀಲಂಕಾ 4 ಲೈನಲ್ಲಿ ಕ್ವಾಲಿಫಿಕೇಶನ್ ಆದರೆ ನಮ್ಮ ಕಂಪನಿಯ ಜಟ್ ಬರ್ತದೆ ಚೆನ್ನೈಗೆ ನಮ್ಮ ಕಂಪನಿಯ ಜಟ್ ಬರ್ತದೆ. ಜಟ್ಟಲ್ಲಿ ನೀವು ಗಂಡ ಹೆಂಡತಿ ಶ್ರೀಲಂಕಾಕ್ಕೆ ಹೋಗ್ಬೋದು. ಬಟ್ 4 ಲೈನಲ್ಲಿ ಕ್ವಾಲಿಫಿಕೇಶನ್ ಆಗಬೇಕು. ಬಟ್ ನನಗೆ 3 ಲೈನಲ್ಲಿ ಆಗಿದೆ, 1 ಲೈನ್ ನಾನು ಮಿಸ್ ಆಯ್ತು. ಫಸ್ಟ್ ನನಗೆ ಈಗ ನೋಡಿ, ಮಾಲ್ತೇಶ್ ಅವರು ಆಗಿದೆ 1 ಲೈನಲ್ಲಿ ಆಗಿದ್ದಾರೆ. ಸೊ ನಮ್ಮ ನೀಲೇಶ್ ಅವರು ಆಗಿದೆ ಇನ್ನೊಂದು ಲೈನಲ್ಲಿ, GK ನಾಯ್ಕ್ ಅವರು ಆಗಿದೆ ಇನ್ನೊಂದು ಲೈನಲ್ಲಿ ಆಗಿದ್ದಾರೆ. ಇನ್ನೊಂದು ಲೈನಲ್ಲಿ ನಂದಾಗಿದ್ರೆ ಐ ಕ್ಯಾನ್ ಗೋ ವಿತ್ ಕಂಪನಿ ಜಟ್ಟಲ್ಲಿ ಶ್ರೀಲಂಕಾ ಟ್ರಿಪ್. ಯಾರಿಗುಂಟ್ರಿ, ಯಾರಿಗೆಲ್ಲ, ಯಾರಾದ್ರೆ ನೋಡಿ ಪ್ರೈಮ್ ಮಿನಿಸ್ಟರ್ಗೆ ಆಗ್ತದ ನೋಡಿ. ಅವರೆಲ್ಲ ದುಡ್ಡು ಕೊಟ್ಟು ಗವರ್ಮೆಂಟ್ ಇದರಲ್ಲಿ ಹೋಗ್ಬೋದು, ನಾವು ಫ್ರೀ ಆಗಿ ಕಂಪನಿದು. ಜಸ್ಟ್ ಒಂದು ಇಮ್ಯಾಜಿನ್ ಮಾಡಿ, ಇಂಥ ಒಂದು ಅವಕಾಶ ಇದರಲ್ಲಿದೆ. ಇದನ್ನ ನಾವು ಯೋಚನೆ ಮಾಡ್ಬೇಕು, ಯಾಕೆ DXN ಮಾಡಬೇಕು ಅಂತ. ಯದ್ಭಾವಂ ತದ್ಭವತಿ ಅಂತ ಹೇಳಿ, ಯದ್ಭಾವಂ ತದ್ಭವತಿ, ಇದು ನಮ್ಮ ಭಗವದ್ಗೀತೆಯಲ್ಲಿರೋದು. ತಾವು ಏನು ಯೋಚನೆ ಮಾಡ್ತೇವೆ ಅದೇ ತಾವು ಆಗಿರ್ತೀರಿ. ನಾವು ಯಾವಾಗಲೂ ಏನನ್ನು ಆಲಿಸ್ತೀವಿಯೋ ಅದೇ ನಾವಾಗುತ್ತೇವೆ ಎಂಬುದಕ್ಕೆ ನಮಗಿಂತ ಒಳ್ಳೆಯ ಉದಾಹರಣೆ ಬೇರೆ ಯಾರು ಸಿಗಲಾರ. ನಾನು ಆಗ್ಲೇ ಹೇಳ್ದಲ್ಲ, ನೀವು ಡಾಕ್ಟರ್ ಆಗ್ಬೇಕಂತ ಡಿಸೈಡ್, ನೀವು ಹೋಗ್ಬೇಕು ಮೆಡಿಕಲ್ ಕಾಲೇಜಿಗೆ ಓದ್ಬೇಕು, ನೀವು ಡಾಕ್ಟರ್ ಆಗ್ತೀರಿ. ಯಾಕಂದ್ರೆ ಡಿಸೈಡೆಡ್.
ಇಂಜಿನಿಯರ್ ಆಗಬೇಕು, ಇಂಜಿನಿಯರ್ ನೀವು ನೀವು ಹೋಗಿ ಇದು ಗೋಧಿ ಬೆಳಿಬೇಕಾದ್ರೆ ಗೋಧಿಯನ್ನ ನೀವು ಹಾಕ್ಬೇಕು, ಗೋಧಿ ಬೆಳಿತೀರಿ. ಯದ್ಭಾವಂ ತದ್ಭವತಿ. ಇಲ್ಲ ನಿಮ್ಮ ಮನೆಯಲ್ಲಿ ಗುಲಾಬಿ ಬಿಡಬೇಕಂದ್ರೆ ನೀವು ಹೋಗಿ ಕೇದಿಗೆ ನಟ್ರೆ ಆಗೋದಿಲ್ಲ, ಗುಲಾಬಿಯೇ ನಡುತ್ತೆ, ಆ ಗುಲಾಬಿಯೇ ಬರುತ್ತೆ. ನೀವು ಏನು ಹಾಕ್ಬೇಕು ಇದು ಡಿಸೈಡ್ ಮಾಡಿ. ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ, ಯದ್ಭಾವಂ ತದ್ಭವತಿ. ಯದ್ಭಾವಂ ತದ್ಭವತಿ, ಮನಸ್ಸಲ್ಲಿರುವ ಭಾವವೇ ಸಂಭವಿಸುತ್ತದೆ. ನಾನು ಆವಾಗಲೇ ಡಿಸೈಡ್ ಮಾಡಿದೆ, ಐ ಆಮ್ ಎ ಡೈಮಂಡ್, ಐ ಆಮ್ ಎ ಕ್ರೌನ್ ಡೈಮಂಡ್, ಐ ಆಮ್ ಎ ಕ್ರೌನ್ ಅಂಬಾಸಿಡರ್, ಐ ಆಮ್ ಎ ಮಲ್ಟಿ ಮಿಲಿಯನರ್. ದಿನಕ್ಕೆ 10 ರಿಂದ 20 ಸಲ ಹೇಳ್ತೀನಿ ನೋಡಿ, 10 ರಿಂದ 20 ಸಲ. ಯದ್ಭಾವಂ ತದ್ಭವತಿ, ಅದೇ ಆಗೋಗಿದೆ. ದಟ್ ಈಸ್ ದ ಥಿಂಗ್. ನಿಮ್ಗೆ ಅದ್ರ ಬಗ್ಗೆ ನನ್ನ ಹತ್ರ ಸ್ಪೆಷಲ್ ಟ್ರೈನಿಂಗ್ ಇದೆ, ಬೇಕಾದ್ರೆ ಸ್ಪೆಷಲ್ ಟ್ರೈನಿಂಗ್. ಅದಕ್ಕೆ ಹಣ ಕೊಡ್ಬೇಕು, ನೀವು ಸುಮ್ಮನೆ ಕೊಡೋದಿಲ್ಲ. ನಾನೀಗ ತಿಂಗಳಿಗೆ ಒಂದು ದಿನಕ್ಕೆ 30 ಲಕ್ಷ ಮೇಲೆ ಇರ್ಬೋದು ನನ್ನ ಇನ್ಕಮ್ ತಿಂಗಳಿಗೆ. ದಟ್ ಈಸ್ ದ ಥಿಂಗ್, ದಟ್ಸ್ ವಾಟ್ ಐ ಆಮ್ ಟೆಲ್ಲಿಂಗ್. ಸುಮ್ಮನೆ ನಾನು ಹೇಳೋದಿಲ್ಲ. ಯದ್ಭಾವಂ ತದ್ಭವತಿ ಅಂತ. ಯಾಕೆಂದ್ರೆ ಇದಕ್ಕೆ ಯು ಹ್ಯಾವ್ ಟು ಬಿ, ಅದು ಗೊತ್ತಿರ್ಬೇಕು ನಿಮ್ಗೆ, ಹೆಂಗ್ ಮಾಡ್ಬೇಕು, ಯಾವಾಗ ಮಾಡ್ಬೇಕು, ವಾಟ್ ಈಸ್ ಯುವರ್ ಭಾವನೆಗಳೇನು, ಜನ ಯಾವ ರೀತಿ ಇರ್ತಾರೆ, ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಆವಾಗ ಸಾಧ್ಯ. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀವಿ. ಥಿಂಕ್ ಆ್ಯಂಡ್ ಗ್ರೋ ರಿಚ್ ಬುಕ್ ಓದಿ, 4 ಸಲ 5 ಸಲ 6 ಸಲ ಓದಿ. ಆವಾಗ ಗೊತ್ತಾಗ್ತದೆ ನಿಮ್ಗೆ ಏನ್ ಮಾಡ್ಬೇಕಂತ. ನಿಮ್ಗೆ ಮನಸ್ಸಲ್ಲಿರುವ ಭಾವವೇ ಸಂಭವಿಸುತ್ತದೆ. ಬಟ್ ಭಾವನೆಗಳು ಇಂಪಾರ್ಟೆಂಟ್. ಯಾಕೋಸ್ಕರ ಮಾಡ್ತಾರೆ ಅದು ಇಂಪಾರ್ಟೆಂಟ್. ಹಣ ಮಾಡಿದ್ರ ಕೂಡಲೇ ಕೊಂಬು ಬರ್ತದೆ ಕೆಲವರಿಗೆ. ಹಣ ಮಾಡಿದ್ರ ಕೂಡಲೇ ಬಾರಲ್ಲಿ ಹೋಗಿ ಕುತ್ಕೊಳ್ಳು. ಇವತ್ತು 31st ಯಾವ ಹೋಟೆಲ್ ಅಂತ ಎಲ್ಲಿ ಬುಕ್ ಮಾಡೋದು ಅಂತ ಇರ್ತಾರೆ ಜನ, ನೋಡಿಬೇಕಾದ್ರೆ. ಅದೇ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಒಳ್ಳೆ ಟೆಂಪಲ್ಗೆ ಹೋಗಿ 2025 ತುಂಬಾ ಒಳ್ಳೇದಾಗಿದೆ ದೇವರೇ, ತುಂಬಾ ಚೆನ್ನಾಗಿ ನನಗೆ ಕೊಟ್ಟಿದೆ, ಆರೋಗ್ಯ ಕೊಟ್ಟಿದೆ, ಭಾಗ್ಯ ಕೊಟ್ಟಿದೆ, ನೆಮ್ಮದಿ ಕೊಟ್ಟಿದೆ. ಎಷ್ಟು ಜನ ಇದ್ದಾರೆ? ಸಂಜೆ ಯಾವ ಹೋಟೆಲಲ್ಲಿ ಎಲ್ಲಿ ಬುಕ್ ಮಾಡೋದು, ಎಲ್ಲಿ ಪಾರ್ಟಿ ಮಾಡೋದು. ದಟ್ ಇಸ್ ದ ಥಿಂಗ್. ಯಾವಾಗ ಯದ್ಭಾವಂ ತದ್ಭವತ್. ಪ್ರತಿಯೊಂದಕ್ಕೂ ಇದು ಭಗವದ್ಗೀತೆ ಅಲ್ಲಿ ಕೃಷ್ಣ ಸುಮ್ಮನೆ ಹೇಳಿಲ್ಲ ಇದನ್ನು, ಅವನ ತಲೆ ಇದ್ದೇ ಹೇಳಿದ್ದಾನೆ. ಇದು ಕ್ಲಿಯರ್ ಕಟ್ 100%. ಐ ವಿಲ್ ಟೆಲ್ ಯು 100% ಇದು ಕರೆಕ್ಟ್ ಇದೆ. ಇದು ಒಂದು ತಿಳ್ಕೊಂಡ್ರೆ ನಿಮ್ಗೆ, ನೀವು ಜೀವನದಲ್ಲಿ ಏನ್ ಬೇಕಾದಷ್ಟು. ಕ್ರಿಕೆಟ್ ಆಡ್ಬೇಕಾ, ಕ್ರಿಕೆಟ್ ಗ್ರೌಂಡಿಗೆ ಹೋದ್ರೆ ಕ್ರಿಕೆಟ್ ಆಗ್ತಾರೆ, ಹೌದು. ಕಬಡ್ಡಿ ಆಡ್ಬೇಕಾದ್ರೆ ಕಬಡ್ಡಿ ಗ್ರೌಂಡಿಗೆ ಕಬಡ್ಡಿ ಆಗ್ತದೆ. ಇಲ್ಲ ಪಿಕ್ ಪಾಕೆಟ್ ಮಾಡ್ಬೇಕಂದ್ರೆ ಪಿಕ್ ಪಾಕೆಟ್ ಜೊತೆಗೆ ಅದು ನೀವು ಆಗ್ತೀರಿ. ದಿಸ್ ಇಸ್ ದ ಥಿಂಗ್. ಯದ್ಭಾವಂ ತದ್ಭವತಿ ಅಂದ್ರೆ. ಸೊ ಕನಸಿನ ಮನೆ ನಿರ್ಮಾಣಕ್ಕೆ ಮಾನವ ಗುರುವಿನ ಮಾರ್ಗದರ್ಶನ. ಕೇವಲ 3 ರಿಂದ 9 ತಿಂಗಳಲ್ಲೇ ನಿಮ್ಮ ಕನಸಿನ ಮನೆಯನ್ನು ನಿರ್ಮಿಸಲು ಬಯಸುತ್ತೀರಾ? ವಿಶ್ವಶಕ್ತಿಯೊಂದಿಗೆ ಸಂಪರ್ಕ ಸಾಧಿಸಿ. ಕನೆಕ್ಟ್ ಟು ದ ಯೂನಿವರ್ಸ್. ನೀವು ಬಯಸಿದಂತೆ ನಿಮ್ಮ ಕನಸಿನ ಮನೆ ನಿರ್ಮಿಸಿಕೊಂಡು ನೆಮ್ಮದಿಯ ಜೀವನ ನಡೆಸಲು ವಿಶ್ವಶಕ್ತಿ ನಿಮಗೆ ಸಹಾಯ ಮಾಡುತ್ತದೆ. ಅದಕ್ಕೆ ನಮ್ಮ ನಮ್ಮ ಅಶೋಕೆ ಉದಾಹರಣೆ. ಅಶೋಕ್ ನಾನು ಯಾವಾಗಲೂ ನಿಮ್ಮ ಹಣ ಆಗ್ತದೆ ನಿಮ್ಗೆ ಮಾಡಿ ಅಂತ. ಸೊ ಅವ್ರದ್ದು ಮಾಡ್ಬೇಕಂತ ದುಡ್ಡಿರ್ಲಿಲ್ಲ, ಬಟ್ ಮನೆ ಆಗಿದೆ ಅವರು. ದಟ್ ಈಸ್ ದ ಥಿಂಗ್. ನೆಮ್ಮದಿಯ ಜೀವನ ನಡೆಸಲು ವಿಶ್ವಶಕ್ತಿ ನಿಮಗೆ ಸಹಾಯ ಮಾಡುತ್ತದೆ. ವಿಶ್ವಶಕ್ತಿಯನ್ನು ಸಂಪರ್ಕ ಸಾಧಿಸಲು ಮಾನವ ಗುರು ನಿಮಗೆ ಮಾರ್ಗದರ್ಶನ ನೀಡುವರು. ದಿಸ್ ಇಸ್ ಕನೆಕ್ಟಿವಿಟಿ ಮಾಡೋದು ಇಂಪಾರ್ಟೆಂಟ್ ಇದೆ. ನಿಮಗೂ ಹೊರಗಡೆ ಪಂಚಭೂತಗಳ ಅಲ್ಲೂ ಒಳಗೆ ಇದೆ, ಹೊರಗೂ ಇದೆ. ಇದನ್ನ ಕನೆಕ್ಟ್ ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಸಕ್ಸಸ್. ಓಕೆ. ಕನಸಿನ ಮನೆಯ ಪ್ರಾಮುಖ್ಯತೆ. ಪ್ರತಿಯೊಬ್ಬ ವ್ಯಕ್ತಿಯು ಹುಟ್ಟಿನಿಂದ ಸಾವಿನವರೆಗೂ ಜೀವನದಲ್ಲಿ ಹಲವಾರು ಹಂತಗಳನ್ನು ದಾಟಬೇಕಾಗುತ್ತದೆ. ಅದರಲ್ಲಿ ಪ್ರಮುಖವಾಗಿ ಶಿಕ್ಷಣ, ವೃತ್ತಿ ಜೀವನ, ಮದುವೆ, ಸಂಬಂಧ, ಹಣಕಾಸು, ಆರೋಗ್ಯ ಮತ್ತು ನಿವೃತ್ತ ಜೀವನ. ಹೌದಾ? ಕರೆಕ್ಟ್ ತಾನೆ? ಮನೆ ಇದು ನಾವು ನಮ್ಮ ಕುಟುಂಬಗಳೊಂದಿಗೆ ನಮ್ಮ ಜೀವನವನ್ನು ಕಳೆಯುವಂತಹ ಬಹಳ ಪ್ರಮುಖವಾದ ಸ್ಥಳವಾಗಿದೆ. ಆದರೆ ಅದೆಷ್ಟೋ ಕುಟುಂಬಗಳು ಬಾಡಿಗೆ ಮನೆ ಅಥವಾ ಅಪಾರ್ಟ್ಮೆಂಟ್ಗಳಲ್ಲಿ ವಾಸಿಸುತ್ತಿದ್ದಾರೆ. ಆದರೆ ಅವರೆಲ್ಲರೂ ಸಹ ಮುಂದೊಂದು ದಿನ ಒಂದು ಸುಂದರವಾದ ಮನೆಯನ್ನು ಹೊಂದುವ ಕನಸು ಕಾಣುತ್ತಾರೆ. ಯಾಕೆಂದ್ರೆ ಸ್ವಂತ ಮನೆ ಎಂಬುದು ಒಂದು ಸುರಕ್ಷತೆಯ ಭಾವನೆಯನ್ನು ಮನಸ್ಸಿನಲ್ಲಿ ಮೂಡಿಸುತ್ತೆ, ಹಾಗೂ ಕುಟುಂಬಕ್ಕೆ ಹೆಮ್ಮೆಯ ಭಾವನೆಯನ್ನು ಸಹ ಉಂಟು ಮಾಡುತ್ತೆ. ಇಷ್ಟೇ ಅಲ್ಲದೆ ಮನೆ ಆ ಕುಟುಂಬ ಹಾಗೂ ವ್ಯಕ್ತಿಯ ಸ್ಥಾನಮಾನವನ್ನು ಸಮಾಜದಲ್ಲಿ ಹೆಚ್ಚಿಸುತ್ತದೆ. ನಿಮ್ಮದೇ ಆದ ಒಂದು ಸ್ವಂತ ಮನೆ ಬೇಕಾದ್ರೆ ನಿಮಗೆ ಲೋನೇ ಇರ್ಬೋದು, ಡೋಂಟ್ ವರಿ, ನೀವು ಅದನ್ನು ತೀರಿಸ್ಬೋದು. ಬಟ್ ನಿಮ್ಮದೊಂದು ಸ್ವಂತ ಮನೆ ಇದೆ ಅಂತ ಹೇಳಿದ್ರೆ ಅದರ ಒಂದು ವರ್ಚಸ್ಸೇ ಬೇರೆ. DXN ಅಲ್ಲಿ ಎಷ್ಟು ಜನ ಸ್ವಂತ ಮನೆಯನ್ನು ಕಟ್ಟಿದ್ದಾರೆ. ಈವನ್ ಹೆಬ್ಬೆಟ್ನವರು ಇವತ್ತು ಸ್ವಂತ ಮನೆ ಹೋಗಿದ್ದಾರೆ, ಗೊತ್ತುಂಟಾ ನಿಮಗೆ? DXN ಅಲ್ಲಿ
ನೀವು ಕಟ್ಟಬೇಕಂತಿದೆ. ಬಟ್ ಕೆಲವರೆಲ್ಲ ನೀವು ಕಟ್ಟಿರ್ಬೋದು. ಈಗ ನೀವು ಹೇಳ್ತೀವಿ ನಿಮ್ಗೆ ಕಟ್ಟಿದವ್ರು ಜನ ಎಷ್ಟಿದೆ ನೋಡ್ತೀರಾ ನೀವು? ನೋಡಿ. ನಾವು ಹೇಳ್ತೀವಿ ಇವರು ಕಂಫರ್ಟ್ ಝೋನ್ ಅಂತ, ಕರ್ನಾಟಕದವರು ಕಂಫರ್ಟ್ ಝೋನ್. ರಾಂಗ್. ಐ ವಿಲ್ ಟೆಲ್ ಯು ರಾಂಗ್. ನೀವು ಕಂಫರ್ಟ್ ಝೋನಲ್ಲಿ ಇದ್ದೀರಿ, ಅದಕ್ಕೆ ಅದೇ ಯದ್ಭಾವನ್ ತದ್ಭವತಿ ಆಗ್ತಾ ಇದೆ. ನೀವು ಕಂಫರ್ಟ್ ಝೋನಲ್ಲಿ ಇದ್ದೀರಿ, ಅದಕ್ಕೋಸ್ಕರ ಜನರಿಗೆ ಅಗತ್ಯ ಇಲ್ಲ, ದುಡ್ಡದ ಅಗತ್ಯ. ಕರ್ನಾಟಕದವ್ರಿಗೆ ಎಷ್ಟು ದುಡ್ಡು ಅಗತ್ಯ ಇದೆ ನಿಮ್ಗೆ ತೋರಿಸ್ತೀನಿ ನೋಡಿ, ಡೀಟೇಲ್ ಇದೆ ನನ್ನ ಹತ್ರ. ವಿಶ್ವಶಕ್ತಿ ಜೊತೆಗೆ ನಾವು ಹೇಗೆ ಸಂಪರ್ಕ ಸಾಧಿಸ್ಬೋದು, ದಿಸ್ ಇಸ್ ದ ಟ್ರೈನಿಂಗ್. ದಿಸ್ ಇಸ್ ದ ಟ್ರೈನಿಂಗ್. ಇದಕ್ಕೆ ನೀವು ಕನೆಕ್ಟಿವಿಟಿ ಆದರೆ ಯು ಕ್ಯಾನ್ ಮೇಕ್ ಮಿರಾಕಲ್ಸ್. ಕ್ರೌನ್ ಅಂಬಾಸಿಡರ್ ನಾವು ಏನ್ ಬೇಕಾದ್ರೆ ಆಗ್ಬೋದು, ಅದು ಟ್ರೈನಿಂಗ್. ಸೊ ಯಾವಾಗ ವ್ಯಕ್ತಿ ತಮ್ಮ ಕಂಪನಗಳ ತರಂಗಗಳ ಮೂಲಕ ವಿಶ್ವಶಕ್ತಿ ಜೊತೆ ಸಂಪರ್ಕ ಸಾಧಿಸಿದಾಗ, ವಿಶ್ವಶಕ್ತಿ ಆ ವ್ಯಕ್ತಿಯ ದೇಹ ಮತ್ತು ಅವರು ವಾಸಿಸುವ ಮನೆ ಕಾರ್ಯಸ್ಥಳದಲ್ಲಿ ಸಂಚಲನ ಶುರು ಮಾಡುತ್ತದೆ. ಇದಾದ ನಂತರ ಈ ಶಕ್ತಿಯು ವ್ಯಕ್ತಿಯ ದೇಹದಲ್ಲಿ ರಕ್ತದೊಂದಿಗೆ ಹರಿಯುತ್ತೆ. ಆಗ ಇದು ದೇಹದಲ್ಲಿ ರಕ್ತನಾಳಗಳು ಮತ್ತು ಅಪಧಮನಿಗಳ ಮೂಲಕ ಸಂಪೂರ್ಣವಾಗಿ ದೇಹದಲ್ಲಿ ಪರಿಚಲನೆಯಾಗುತ್ತೆ. ಆಗ ಅದು ದೇಹದಲ್ಲಿನ ಅಂಗಗಳಲ್ಲಿನ ಅಡೆತಡೆಗಳನ್ನು ತೆರವುಗೊಳಿಸುತ್ತದೆ. ಇಷ್ಟೇ ಅಲ್ಲದೆ ದೇಹದಲ್ಲಿ ಟ್ರಿಲಿಯನ್ಸ್ ಗಟ್ಟಲೆ ಇರುವಂಥ ಜೀವಕೋಶಗಳಿಗೆ ಮತ್ತು ಇನ್ನಿತರ ಅಂಗಗಳಿಗೆ ಶಕ್ತಿಯನ್ನು ಒದಗಿಸುತ್ತದೆ ಮತ್ತು ಅವು ಬಲಿಷ್ಠವಾಗಲು ಸಹಾಯ ಮಾಡುತ್ತದೆ. ಇದರ ಜೊತೆ ವ್ಯಕ್ತಿಯ ದೇಹ ಸುಗಮವಾಗಿ ಚಟುವಟಿಕೆಯಿಂದ ಕಾರ್ಯನಿರ್ವಹಿಸಲು ಸಹಾಯ ಮಾಡುತ್ತದೆ. ನನ್ನ ಬೆಳಿಗ್ಗೆ ಎದ್ದು ನಾನು ಹೇಳೋದಿಲ್ವ ಇದನ್ನು? ಯಾಕೆ ನಾನು ಬೆಳಿಗ್ಗೆ ಇವತ್ತಿಗೆ 2111 ಆಯ್ತು ಕಾಣ್ತದೆ. ಯಾಕೆ? ನಾನೆಲ್ಲ ಮಾಡೋದು ನೋಡಿ, ಇಲ್ಲಿ ಶಕ್ತಿ ಬೆಳಿಗ್ಗೆ ಬಂದು 7 ಗಂಟೆಗೆ ಟಾಕ್ ಅಂತ ಎಲ್ಲಿದ್ರು ನನಗೆ ಎಚ್ಚರ ಮಾಡಿಬಿಡ್ತದೆ, ಸ್ಟಾರ್ಟ್ ಮಾಡು ಅಂತ ಹೇಳ್ತದೆ. ದಟ್ ಈಸ್ ದ ಥಿಂಗ್. ಇಟ್ ಈಸ್ ಪಾಸಿಬಲ್, ಬಟ್ ಓನ್ಲಿ ನಿರ್ಧಾರ ಇಂಪಾರ್ಟೆಂಟ್. ನಾವು ಕರೆಕ್ಟಾಗಿ 4:40ಕ್ಕೆ ಹೇಳ್ತೀನಿ, ನನ್ನ ಎಕ್ಸರ್ಸೈಸ್ ಇರ್ಬೋದು, ಯೋಗ ಇರ್ಬೋದು, ಮೆಡಿಟೇಷನ್ ಅದನ್ನು ಮಾಡ್ತೀನಿ, 7 ಗಂಟೆಗೆ ಇಲ್ಲಿ ಡ್ಯೂಟಿ ಮಾಡ್ತೀನಿ. ಇಟ್ ಈಸ್ ಪಾಸಿಬಲ್ ಇಫ್ ಯು ಡಿಸೈಡ್. ಇಫ್ ಐ ಡಿಸೈಡ್ ಐ ಕ್ಯಾನ್, ಯು ಡಿಸೈಡ್ ಯು ಕ್ಯಾನ್. ನೀವು ಸಹ ಮಾಡ್ಬೋದು. ಸೊ ಈಗ ನಾನು ಹೇಳಿದ್ ನೋಡಿ, ನಾವು ಹೇಳ್ತೀವಲ್ಲ ಕರ್ನಾಟಕದವ್ರಿಗೆ ಏನು ತೊಂದರೆ ಇಲ್ಲ ಅಂತ. ಇಲ್ಲಿ ನೋಡಿ, ಇಲ್ಲಿ ಗೊತ್ತಾಗ್ತದೆ ನಿಮಗೆ ತೊಂದರೆ ಇಲ್ಲ. ಎಷ್ಟು ಜನ ಸೂಯಿಸೈಡ್ ಮಾಡ್ತಾ ಇದ್ದಾರೆ ಗೊತ್ತುಂಟಾ ನಿಮಗೆ? ದುಡ್ಡಿಲ್ಲ ಅಂತೇಳಿ, ಪ್ರಾಬ್ಲಮ್ ಇದೆ ಅಂತೇಳಿ. ಇದು ಸರ್ವೆ ರಿಪೋರ್ಟ್, ನಾನು ಸುಮ್ಮನೆ ಹಾಕಲಿಲ್ಲ. 450 ಸೂಯಿಸೈಡ್ ಆರ್ ರಿಪೋರ್ಟೆಡ್ ಎವ್ರಿ ಡೇ. 450 ಜನ ಪ್ರತಿದಿನ ಸೂಯಿಸೈಡ್ ಮಾಡ್ತಾ ಇದ್ದಾರೆ. In India, reported suicide rate in 4 large states and 2 states, 2 times in the national average: Kerala, Telangana, Chhattisgarh, and Tamil Nadu and Karnataka. ಕರ್ನಾಟಕನೂ ಇದೆ ನೋಡಿ, 19.5. ದಿಸ್ ಇಸ್ ದ ಥಿಂಗ್. ಸೊ ನಾವು ಏನು ಗೊತ್ತುಂಟ, ನಾವು ಕಂಫರ್ಟ್ ಝೋನಲ್ಲಿ ಇದ್ದೀವಿ, ಅದಕ್ಕೆ ಜನ ಸಿಗೋದಿಲ್ಲ, ಅವ್ರು ಸಿಗೋದಿಲ್ಲ, ಇವ್ರು ಸಿಗೋದಿಲ್ಲ ಅಂತ ನಾವು ಹೇಳ್ತೀವಿ ಅಷ್ಟೇ. ನಮ್ಮ ಪ್ರಯತ್ನ ಕಮ್ಮಿ ಆಗಿದೆ ಅಂತ ಅದೇ ಒಪ್ಕೋಬೇಕು ನಾವು. ಆವರೇಜ್ ಕಮ್ಮಿ ಆಗಿದೆ ಅಂತ ಒಪ್ಕೋಬೇಕು. ಸೊ ಮೇಜರ್ ರೀಸನ್ ಫಾರ್ ಸೂಯಿಸೈಡ್. ಯಾಕೆ ಸೂಯಿಸೈಡ್? ಮೇಜರ್ ರೀಸನ್ ಇದೆ, ಬೇಕಾದಷ್ಟು ರೀಸನ್ ಇರ್ಬೋದು. ಅದರಲ್ಲಿ ಒಂದು ರೀಸನ್ ಬ್ಯಾಂಕ್ರಪ್ಸಿ ಆ್ಯಂಡ್ ಇನ್ಡೆಪ್ಟ್ನೆಸ್. ಜನ ಸಾಲ ಮಾಡಿರ್ತಾರೆ, ಸಾಲ ಕಟ್ಲಿಕ್ಕೆ ಆಗೋದಿಲ್ಲ, ಮರ್ಯಾದೆ ಪ್ರಶ್ನೆ, ಸೊಸೈಟಿ ಸಾಲ, ಬೇರೆ ಸಾಲ, ಮನೆ ಸಾಲ, ಹೋಮ್ಸ್, ಬೇರೆ ಸಾಲಗಳು, ಕಾರ್ಡ್ ಮೇಲೆ ಸಾಲ, LIC ಸಾಲ, ಕಟ್ಲಿಕ್ಕೆ ಆಗೋದಿಲ್ಲ, ಮರ್ಯಾದೆ ಪ್ರಶ್ನೆ, ಬ್ಯಾಂಕ್ರಪ್ಸಿ ಆ್ಯಂಡ್ ಇನ್ಡೆಪ್ಟ್ನೆಸ್. ಸಾಲದಲ್ಲಿ ಮನೆ ಕಟ್ಟಿದ್ರು ಕೂಡ ನೀವು ಅದನ್ನು ಕರೆಕ್ಟಾಗಿ ರೀಪೇಮೆಂಟ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂದರೆ ಅದರ ಬಡ್ಡಿ ಡಬಲ್ ಆಗಿ ಒಂದು ದಿವಸ ಅದು ನಿಮಗೆ ಪ್ರಾಬ್ಲಮ್ ಕೊಡ್ತದೆ. ಸೊ ಅದರಿಂದ ಜನ 3.59% ಜನ ಅದರಿಂದ ಸಾಯ್ತಾ ಇದ್ದಾರೆ. ಕೆಲಸ ಇಲ್ಲ ಅಂತ ಜನ 2.2% ಜನ ಅದರಲ್ಲಿ ಸಾಯ್ತಾ ಇದ್ದಾರೆ. ಸೊ 1.1 ಬಡತನ ಇದೆ ನೋಡಿ, ಬಡತನದಲ್ಲಿ ಸಾಯ್ತಾ ಇದ್ದಾರೆ ಜನ. ಊಟಕ್ಕಿಲ್ಲ, ಅದಕ್ಕಿಲ್ಲ ಅಂತ 1.1% ಜನ ಇದ್ದಾರೆ. ನಾವು ಹೇಳ್ತೀವಿ ಕಂಫರ್ಟ್ ಝೋನು ಕರ್ನಾಟಕದಲ್ಲಿ ಇದೆಲ್ಲ ಅಂತ. ಇದು 5 ಸ್ಟೇಟ್, ಇದು 5 ಸ್ಟೇಟ್ ಆವರೇಜ್ ನಾನು ಹೇಳ್ತಾ ಇರೋದು. ಜನ ಇದ್ದಾರೆ, ನಾವು ಹುಡುಕ್ಲಿಲ್ಲ, ಅದು ನಮ್ಮ ಕೆಲಸ, ನಾವು ಮಾಡಲಿಲ್ಲ ಅಂತ ಅದು ಜನ ಒಪ್ಕೋಬೇಕು. ವಾಟ್ ಇಸ್ ದ ನಂಬರ್? ರಿವೀಲ್ ಎಷ್ಟಿದೆ ನೋಡಿ, ಎಷ್ಟು ಜನ ನಂಬರ್ ಆಫ್ ಸೂಸೈಡ್ ಕೇಸಸ್ ಇನ್ 2017, 18 and 19, 20 and 21. ಪ್ರತಿ ವರ್ಷ ಏನು ಕಮ್ಮಿ ಆಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ? 21 ನೋಡಿ, 1,64,000 ಜನ ಸೂಸೈಡ್ ವಿಕ್ಟಿಮ್ಸ್ ಅಂಡ್ ಬೈ ಸೆಕ್ಸ್ ಬಿಟ್ವೀನ್ 2019 and 21. ನನ್ನ ಹತ್ರ ಎಲ್ಲ ಫಿಗರ್ ಇದೆ. ನಾವು ಎಕ್ಸ್ಕ್ಯೂಸ್ ಕೊಡ್ತೀವಿ ಅಷ್ಟೇ, ಅದರಲ್ಲಿ ನಂಬರ್ 1 ಇದ್ದೀವಿ ನಾವು ಎಕ್ಸ್ಕ್ಯೂಸ್ ಕೊಡೋದ್ರಲ್ಲಿ. ಎಕ್ಸ್ಕ್ಯೂಸೈಟೀಸ್ ಅದೊಂದು ರೋಗ. ಎಕ್ಸ್ಕ್ಯೂಸೈಟೀಸ್. ಮೆನ್ 1,18,000, ವುಮನ್ 45,000. ಸೊ ಆವರೇಜ್ ನೋಡಿ 14.04 per lakh. 1,14,000 ಜನ ಹೋಗ್ಬಿಡ್ತಾ ಇದ್ದಾರೆ. ಇವನ್ನ ಹಿಡಿದು ನಾವು DXN ಮಾಡಿದ್ದೆ ಆದರೆ ಎಷ್ಟು ದೊಡ್ಡ ಬಿಸ್ನೆಸ್ ಆಗೋದಿಲ್ಲ. ಅನ್ಎಂಪ್ಲಾಯ್ಮೆಂಟ್ ನೋಡಿ ಪುನಃ. ಇದು ಇನ್ನೊಂದು. ಎಷ್ಟು ಜನರಿಗೆ ಮೋದಿ ಕೆಲಸ ಕೊಡ್ಬೋದು? ಎಷ್ಟು ಜನ ಇವತ್ತು ನಿನ್ನೆ ಪೇಪರಲ್ಲಿ ನೋಡಿ, ಏನೋ ಕಂಪ್ಯೂಟರ್ ಸೈನ್ಸೇ ಬಂದ್ ಮಾಡ್ತಾ ಇದ್ದಾರೆ, ಗೊತ್ತುಂಟಾ ನಿಮಗೆ? ಯಾಕೆಂದ್ರೆ ಕೆಲಸ ಇಲ್ಲ.
India youth unemployment rate stand 10.2% with females at 11% and males at 9.8%. ದಿಸ್ ಆರ್ ದ ಥಿಂಗ್. ಇದನ್ನೆಲ್ಲ ನಾವು ಡೀಟೇಲ್ ಹೇಳ್ತಾ ಹೋದ್ರೆ ನಿಮಗೆ ನೀವು ಆಪರ್ಚುನಿಟಿ ಎಷ್ಟು, ನಾನು ಹೇಳೋದು ಆಪರ್ಚುನಿಟಿ, ಡಿಎಕ್ಸನ್ಗೆ ಎಷ್ಟು ಆಪರ್ಚುನಿಟಿ ಇದೆ. ನಾವು ಹೇಳಲಿಲ್ಲ ಅಂತ ಹೇಳಿದ್ರೆ ಅದು ನಮ್ಮ ತಪ್ಪೇ ಹೊರತು ಅವ್ರದ್ದಲ್ಲ. ಇಲ್ಲಿ ನೋಡಿ, ಒಂದು ಇಂಟರ್ವ್ಯೂಗೆ ಒಂದು ಕೆಲಸ ಇರೋದೆಷ್ಟು 300, ಬಂದಿರೋದೆಷ್ಟು 30,000 ಜನ. 300ಕ್ಕೆ 30,000 ಜನ ಇದ್ದಾರೆ. ಜಸ್ಟ್ ಇಮ್ಯಾಜಿನ್ ಮಾಡಿ, ಆಪರ್ಚುನಿಟಿ ಉಂಟಾ ಇಲ್ವಾ? ಅಫ್ಕೋರ್ಸ್ ಅವರು ನಮಗೆ ಅವ್ರ ಜಾಬ್ ಮೆಂಟಾಲಿಟಿ ಇರ್ಬೋದು, ಆದರೆ ಇದರಲ್ಲಿ ಆವರೇಜ್ ತಗೊಳ್ಳಿ ನೀವು. ಆವರೇಜ್ ತಗೊಂಡ್ರೆ ಇದರಲ್ಲಿ ಸಾಧ್ಯ ಆಗ್ತದೆ. ನೆಕ್ಸ್ಟ್ ಈಸ್ ವೆರಿ ವೆರಿ ಕ್ರೂಷಿಯಸ್ ಟೈಮ್ ವಿಲ್ ಕಮ್ ಫ್ಯೂಚರ್. ಯಾಕೆಂದ್ರೆ ಎ ಇಂಪ್ಯಾಕ್ಟ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಆನ್ ದ ಫ್ಯೂಚರ್ ಆಫ್ ಜಾಬ್ಸ್. ಈ ಜಾಬ್ ಮೆಂಟಾಲಿಟಿ ಅವರಿಗೆ ಇದು ತುಂಬಾ ಹೊಡೆತ ಬೀಳುತ್ತದೆ ನೆಕ್ಸ್ಟ್. ಇವಾಗಲೇ ಬಂದ್ಬಿಡ್ತದೆ. ಇವಾಗ ಎಷ್ಟಂತ ಹೇಳಿದ್ರೆ ಇನ್ನು 10 ವರ್ಷದಲ್ಲಿ ನೋಡಿ, ಪೋಸ್ಟ್ ಎಲ್ಲ ಉಂಟಲ್ಲ ನಿಮಗೆ, ದ್ರೋಣ ಮುಖ ಹೋಗ್ತಾ ಅಂತ ದ್ರೋಣ ಇದೆ ನೋಡಿ. ಪೋಸ್ಟ್ ನಿಮ್ಗೆ ಹತ್ರದಲ್ಲೆಲ್ಲ ಪೋಸ್ಟ್ ಅದರಲ್ಲಿ ಕಳಿಸ್ಬಿಡ್ತಾರೆ. ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಲ್ಲ. ಎಷ್ಟು ಆವಾಗ ನೋಡಿ, ಎಲ್ಲಿ ಪೋಸ್ಟ್ ಮ್ಯಾನ್ ಕೆಲಸ ಅಥವಾ ಎಲ್ಲಿ ಅದು ಶಾರ್ಟೇಜ್ ಮಾಡೋದೇನಿಲ್ಲ, ಇಮಿಡಿಯೇಟ್ ಟ್ರಾನ್ಸ್ಪೋರ್ಟ್, ನಥಿಂಗ್. ಎಷ್ಟು ಫಾಸ್ಟ್ ಹೋಗ್ತಾ ಇದೆ ಅಂದ್ರೆ ಪ್ರಪಂಚ ಅಷ್ಟು ಫಾಸ್ಟ್ ಹೋಗ್ತಾ ಇದೆ. ನಾವು ಅದನ್ನ ಕ್ಯಾಚ್ ಮಾಡ್ಬೇಕು, ಅದು ಇಂಪಾರ್ಟೆಂಟ್. ಸೊ ವಾಟ್ ಡು ಇಂಡಿಯನ್ ಹೌಸ್ ಹೋಲ್ಡ್ಸ್ ಓನ್? ಇದು ನೋಡಿ ಯಾವ ರೀತಿ ನಾವು ಬಿಸ್ನೆಸ್ ಮಾಡ್ಬೋದು ಅಂತ. 93% ಮೊಬೈಲ್ ಫೋನ್ ಇದೆಯಂತೆ, ಗೊತ್ತುಂಟಾ ನಿಮ್ಗೆ? ಎಷ್ಟು ಜನ ಇಂಡಿಯಾದಲ್ಲಿ 93% ಜನರಿಗೆ ಮೊಬೈಲ್ ಫೋನ್ ಇದೆ. ಇದನ್ನ ಇಟ್ಕೊಂಡು ಎಷ್ಟು ದೊಡ್ಡ ಬಿಸ್ನೆಸ್ ಅನ್ನ ಕಟ್ಕೋ. ನನ್ನ ಆವರೇಜ್ ಜನ ಯಾವ ರೀತಿ ಇದ್ದಾರೆ ಅಂತ ನಿಮ್ಗೆ ಪರ್ಸೆಂಟೇಜ್ ಲೆಕ್ಕ. 88% ಎಲೆಕ್ಟ್ರಿಕ್ ಫ್ಯಾನ್ ಹೊಂದಿದ್ದಾರೆ, 68% ಟೆಲಿವಿಷನ್ ಹೊಂದಿದ್ದಾರೆ, 50% ಮೋಟಾರ್ ಸೈಕಲ್ ಇದೆ, 49% ಇಂಟರ್ನೆಟ್ ಇದೆ, 39% ರೆಫ್ರಿಜರೇಟರ್ ಹೊಂದಿದ್ದಾರೆ, 18% ಜನ ವಾಷಿಂಗ್ ಮಷಿನ್ ಇದೆ, 7.5% ಜನ ಕಾರಲ್ಲಿ ಹೊಂದಿದ್ದಾರೆ. ಸೊ ಇನ್ನು ಬೇಕಾದಷ್ಟು ಜನ ಇದ್ದಾರೆ. ನೀವು ಏನು ವರಿ ಮಾಡುವ ಅಗತ್ಯ ಇಲ್ಲ. ನಾವು ಹೇಳಿದ ಎಲ್ಲ ಆಗೋಯ್ತು, ನೋ, ಬೇಕಾದಷ್ಟು ಜನ ಇದ್ದಾರೆ. ಇದು ಒಂದು ನೋಡಿ, ಇದು ಒಂದು ಸ್ಲೈಡ್, ವೆರಿ ಇಂಪಾರ್ಟೆಂಟ್ ಸ್ಲೈಡ್. ನೀವು ಬಾಂಬೆಯಲ್ಲಿ ಮನೆ ಕಟ್ಟಬೇಕಾದ್ರೆ 109 ವರ್ಷ ಹಿಡಿತದಂತೆ ನೋಡಿ. ಬೆಂಗಳೂರಲ್ಲಿ ಮನೆ ಕಟ್ಟಬೇಕಾದ್ರೆ 36 ವರ್ಷ ಬೇಕಂತೆ. ಯಾರಿಗೆ? ಸಾಮಾನ್ಯ ಮನುಷ್ಯರಿಗೆ. ಇದು ಸರ್ವೆ ರಿಪೋರ್ಟ್. 109 years in Mumbai, 36 in Bangalore. How many years would it takes to buy a house in India? ಯಾಕೆಂದ್ರೆ ಸಾಮಾನ್ಯ ಜನರಿಗೆಲ್ಲ ನೀವು ಇದೆಲ್ಲ ದೊಡ್ಡ ಇಂಜಿನಿಯರ್ ಎಲ್ಲ ಫ್ಲಾಟ್ ಎಲ್ಲ ತಗೋಬಹುದು, 1 ಲಕ್ಷ ಇನ್ಕಮ್ ಹೋಗಿ. ಈಗ ನಿಮ್ಗೆ 1 ಲಕ್ಷ ಇದೆಯಾ? 25-30 ಸಾವಿರ ಇದ್ದವ್ರಿಗೆ ನಿಮ್ಗೆ ಇಷ್ಟು ದಿನ ಬೇಕಾಗ್ತದೆ. ನೀವು ಮನೆ ಕಟ್ಟೋದು ಕನಸಿನ ಮಾತು. ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್. ವಾರನ್ ಬಫೆಟ್ ಹೇಳ್ತಾರೆ ನೋಡಿ, ಯಾಕೆಂದ್ರೆ ಪ್ರಪಂಚವತಿ ಶ್ರೀಮಂತ. ನೆವರ್ ಡಿಪೆಂಡ್ ಆನ್ ಸಿಂಗಲ್ ಇನ್ಕಮ್. ನೆವರ್ ಡಿಪೆಂಡ್ ಆನ್ ಸಿಂಗಲ್ ಇನ್ಕಮ್. ಒಂದೇ ಇನ್ಕಮ್ ಇಟ್ಕೊಂಡು ಕೂತ್ಕೋಬೇಡಿ, ಎನಿ ಟೈಮ್ ಪ್ರಾಬ್ಲಮ್ ಆಗ್ಬೋದು. ಮೇಕ್ ಇನ್ವೆಸ್ಟ್ಮೆಂಟ್ ಟು ಕ್ರಿಯೇಟ್ ಎ ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್. ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ಗೆ ಹೋಗ್ಬೇಕು. ಆವಾಗ ನಿಮ್ಗೆ ಎನಿ ಟೈಮ್ ಹೆಚ್ಚು ಕಮ್ಮಿ ಆದರೂ ಕೂಡ ನೀವು ಬಚಾವಾಗ್ತೀರಿ. ವಾರನ್ ಬಫೆಟ್ ನಾನು ಹೇಳಿದ್ದಲ್ಲ. DXN ಇಸ್ ದ ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್. ಸೀರಿಯಸ್, ಬಿ ಸೀರಿಯಸ್. ಇದರಲ್ಲಿ ಕೊಟ್ಟಿದ್ದಾರೆ ನಿಮಗೆ. ನೀವು ಯೂಟ್ಯೂಬಲ್ಲಿ ಹೋದ್ರೆ ಕಲ್ಸ್ಕೊಡ್ತಾರೆ. ದೀಪಕ್ ಕುಮಾರ್ ದ ಡಬಲ್ ಕ್ರೌನ್ ಡೈಮಂಡ್ ತಿಂಗಳಿಗೆ 10 ಲಕ್ಷ ತಗೊಳ್ತಾರೆ ನೋಡಿ. ಎವ್ರಿ ಮಂತ್ ಹಿ ಈಸ್ ಡ್ರಾಯಿಂಗ್ 10 lakhs. ಅವ್ರು ಹೇಳ್ತಾರೆ ಹೌ ಟು ಮೇಕ್ ಪ್ಯಾಸಿವ್ ಇನ್ಕಮ್ ಇನ್ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್. ಆಯ್ತಲ್ಲ, ನೀವು ಅವ್ರ ಹತ್ರ ಕಲಿಬೋದಲ್ಲ. ನೀವು ಯೂಟ್ಯೂಬಾಗ ಹೋಗಿ ಇದನ್ನು ಹಾಕಿ, ಸ್ಕ್ರೀನ್ ಶಾಟ್ ತೆಗೆದು ಹಾಕಿ ನೋಡಿ ಹೇಗೆ ಮಾಡೋದಂತ ಕಲಿಸ್ಕೊಡು. ಇವರಿದ್ದಾರೆ, ವಿ ಕ್ಯಾನ್ ಮೇಕ್ ಮೋರ್ ಪ್ಯಾಸಿವ್ ಇನ್ಕಮ್ ಥ್ರೂ DXN ಬಿಸ್ನೆಸ್. ಮನೋಜ್ ಗುಪ್ತಾ. ಎಲ್ಲ DXN ನಲ್ಲಿ ಮಲ್ಟಿ ಮಿಲಿಯನರ್ಸ್ ಇವರೆಲ್ಲ. ಹೇಗೆ ಮಾಡಿದ್ದಾರೆ? ಅವರಿಗೂ ನಮ್ಗೇನು ಡಿಫ್ರೆನ್ಸ್ ಇದೆ? ವಿ ಕ್ಯಾನ್ ಡೂ ಇಟ್, ಬಟ್ ವಿ ಹ್ಯಾವ್ ಟು ವರ್ಕ್ ಫಾರ್ ದ್ಯಾಟ್. ಸ್ಯಾಕ್ರಿಫೈಸ್ ಮಾಡಬೇಕಾಗ. ಡೆಟ್ ಫ್ರೀ ಲೈಫ್. ನಾನೇ ಇದ್ದೀನಿ, ನನ್ನ ಹತ್ರ ಯಾವ ಲೋನ್ ಇಲ್ಲ. ಈವನ್ ನಾನು IT ಪರ್ಪಸ್ ಲೋನ್ ಇದ್ರೂ ಕೂಡ ಅದಕ್ಕೆ ನಾನು ಸೆಕ್ಯೂರಿಟಿ ಆಲ್, ಏನು ತೊಂದರೆ ಇಲ್ಲ. ಡೆಟ್ ಫ್ರೀ ಲೈಫ್. ಸಾಲ ಇಲ್ಲದ ಜೀವನ ಬೇಕಾ? DXN ಮಾಡಿ. ಫಾಸ್ಟ್ ಮಾಡ್ತೇನೆ. ಈಗ ಮನೆ ಕಟ್ಬೋದು. ನಾನು ಆಲ್ರೆಡಿ 2 ಕಟ್ಟಿದ್ದೆ. ಯು ಕ್ಯಾನ್ ಡೂ ಇಟ್. 1 ಪೈಸೆ ಲೋನ್ ಇಲ್ಲ, 2 ಮನೆ, ಬಿಕಾಸ್ ಆಫ್ DXN ಬಿಸ್ನೆಸ್. ನಾನು ನಿಮಗೆ ರಿಯಾಲಿಟಿ ಹೇಳ್ತಾ ಇರೋದು. ಯಾವ ಥರದ್ದು ಕಟ್ಟಬೇಕು ನೋಡಿ, ಯೋಚನೆ ಮಾಡಿ.
ಎನಿ ಟೈಮ್. ಎಷ್ಟು ದೊಡ್ಡ ಮನೆ ಕಟ್ಟಿದ್ದಾರೆ ಡಿ ಎಕ್ಸ್ ಅಲ್ಲಿ. ಎಷ್ಟು ಬೇಕು ನಿಮಗೆ ಬ್ಯಾಂಕ್ ಬ್ಯಾಲೆನ್ಸ್ ಡಿ ಎಕ್ಸ್ ಅಲ್ಲಿ ಬಂದು ಬೀಳ್ತಾ ಇರ್ತದೆ. ನೀವು ಜನರಿಗೆ ಹೇಳ್ತಾ ಹೋಗ್ಬೇಕು ಬಿಸ್ನೆಸ್ ಅನ್ನು, ಇದು ಇದು ನಿಮ್ಮ ಅಕೌಂಟಿಗೆ ಬಂದು ಬೀಳ್ತಾ ಇರ್ತದೆ. ಯಾವ್ದು ಲೇಡೀಸ್ ತುಂಬ ಜನ ಲೇಡೀಸ್ ಇರ್ಬೋದು, ಜಸ್ಟ್ ಯೋಚನೆ ಮಾಡಿ. ದಿನಕ್ಕೆ ಫಂಕ್ಷನ್ಗೆ ಹೋಗ್ತಾರ, ಪ್ರತಿ ಫಂಕ್ಷನ್ ಅಲ್ಲಿ ಚೇಂಜ್ ಮಾಡ್ತಾ ಹೋಗಿ. ತಿಂಗಳಿಗೆ ಒಂದು 5 ಫಂಕ್ಷನ್ ಇದ್ರೆ 5 ಸೆಟ್ ಇಟ್ಕೊಳ್ಬೋದು ನೀವು ಡಿ ಎಕ್ಸ್ ಅನ್ನು. ಅದು ದುಡ್ಡು ಯಾರು ಬಂಗಾರ ರೇಟ್ ಎಷ್ಟೇ ಜಾಸ್ತಿ, ಯು ಡೋಂಟ್ ವರಿ ಅಬೌಟ್ ದಟ್. ನಿಮಗೆ ಬೇಕು ನೀವು ತಗೋಬಹುದು ಡಿ ಎಕ್ಸ್ ಅನ್ನು. ಇಟ್ ಈಸ್ ಪಾಸಿಬಲ್ ಇನ್ ಡಿ ಎಕ್ಸ್ ಅನ್ನು. ಯಾವ ಥರ ಗಾಡಿ ಬೇಕು? ನಾನಾದ್ರೆ 2 ಗಾಡಿ ಇಟ್ಕೊಂಡಿದ್ದೆ, ಹೌದು. ನಿಮ್ಗೆ ಯಾವ ಗಾಡಿ ಬೇಕು ಜಸ್ಟ್ ಯೋಚನೆ ಮಾಡಿ. BMW ಬೇಕಾ, ಅಥವಾ ಆಡಿ ಬೇಕಾ, ಅಥವಾ ನಿಮ್ಗೆ ಇನ್ನೂ ದೊಡ್ಡ ಗಾಡಿ ಬೇಕಾದಷ್ಟು ನಿಮ್ಗೆ ಬೆನ್ಸ್ ಇದೆ, ಅಥವಾ ಬುಗಟ್ಟಿಗೆ ಹೋಗ್ಬೋದು. 7 ಕೋಟಿ 8 ಕೋಟಿದು ಗಾಡಿ ಸಿಗ್ತದೆ. ಜಸ್ಟ್ ಡಿಸೈಡ್ ಮಾಡ್ಬೇಕಷ್ಟೇ, ನಿರ್ಧಾರ ಮಾಡ್ಬೇಕು. ಈಗ 25 ಕ್ಲೋಸ್ ಆಗ್ತಾ ಇದೆ, ನಿರ್ಧಾರ ಮಾಡಿ 26ಕ್ಕೆ ಪ್ಲಾನ್ ಮಾಡಿ. ಮಕ್ಕಳಿದ್ದಾರೆ 2, ಒಂದು ಹೆಣ್ಣು ಒಂದು ಗಂಡು, ಒಂದು ಡಾಕ್ಟ್ರು ಇಂಜಿನಿಯರ್, 2 ಕೋಟಿ ರೂಪಾಯಿ ಇಟ್ಕೊಳ್ಳಿ. ಸರಿಯಾದ ಒಳ್ಳೆ ಎಜುಕೇಶನ್ ಬೇಕಾದ್ರೆ 2 ಕೋಟಿ ನಿಮ್ಮ ಅಕೌಂಟಿಗೆ ಬೇಕಾಗ್ತದೆ. ಈವಾಗಲೇ ಡಿಸೈಡ್ ಮಾಡಿ. ಇಲ್ಲ ಆದರೆ ನೀವು ಯೋಚನೆ ಮಾಡಿ, ಒಂದೇ ಬೇಕಾ, ಒಂದೇ ಸಾಕು. ಇಲ್ಲ ಬೇಡ ಅದನ್ನು ಯೋಚನೆ ಮಾಡ್ಬೋದು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲ ಅಂತ ಹೇಳಿದ್ರೆ ಸಾಮಾನ್ಯರಾಗಿ ಎಷ್ಟು ನಾನಲ್ಲದ್ರೆ 23 ದೇಶಕ್ಕೆ ಹೋಗಿದೆ. ನೀವು ಕೂಡ ಹೋಗ್ಬೋದು. ಈಗ ತಾನೇ ಹೋಗ್ಬೋದು ನೋಡಿ, ಕಜಕಿಸ್ತಾನ್. ಈಗ ಶ್ರೀಲಂಕಾಕ್ಕೆ ಈಗ ಬಂದ ಫೆಬ್ರವರಿಯಲ್ಲಿ ಶ್ರೀಲಂಕಾ ಹೋಗ್ತಾ ಇದೆ. ನೆಕ್ಸ್ಟ್ ರಷ್ಯಾ ಹೋಗ್ತಾ ಇದೆ, ಕಾಶ್ಮೀರ ಹೋಗ್ತಾ ಇದೆ. ಲೈವ್ ಎಕ್ಸಾಂಪಲ್ ಅಲ್ಲ. ಡಿ ಎಕ್ಸ್ ಅನ್ ಯು ಕ್ಯಾನ್, ಎನಿಬಡಿ ಕ್ಯಾನ್ ಡೂ ಇಟ್. ಒನ್ ಐ ಕ್ಯಾನ್ ಡೂ, ಯು ಕ್ಯಾನ್ ಡೂ ಇಟ್. ಏನೇನು ಡಿಫ್ರೆನ್ಸ್ ಇಲ್ಲ. ಪ್ರಾಡಕ್ಟ್ ಅದೇ, ಪ್ಲಾನ್ ಅದೇ, ಮಾರ್ಕೆಟಿಂಗ್ ಎವ್ರಿಥಿಂಗ್. ಓನ್ಲಿ ದಿಸ್ ಇಸ್ ಯದ್ಭಾವಂ ತದ್ಭವತಿ. ಅದು ಬೇಕಾಗ್ತದೆ. ಹೆಲ್ತ್ 100%. ಡೋಂಟ್ ವರಿ ಅಬೌಟ್ ಹೆಲ್ತ್. ಡಿ ಎಕ್ಸ್ ತಿಂತಾ ಹೋಗಿ, ಎಕ್ಸಸೈಸ್ ಮಾಡ್ತಾ ಹೋಗಿ. ಫ್ರೆಂಡ್ಶಿಪ್ ಇಸ್ ದ ಬೆಸ್ಟ್ ಕಿಂಗ್ ಆಫ್ ಲವ್. ಇದು ನಿಮಗೆ ಬೇಕಾದಷ್ಟು ಫ್ರೆಂಡ್ಶಿಪ್. ಈಗ ನೀವೆಲ್ಲ ನೋಡಿ, ಯು ಆರ್ ಆಲ್ ಫ್ರೆಂಡ್ಸ್. ಹೌದಾ? ಎಷ್ಟು ಜನ ಇದ್ದೀರಿ? ಥ್ಯಾಂಕ್ ಯು ವೆರಿ ಮಚ್. ಡೈಲಿ ಬರ್ತಾ ಇದ್ದೀರಿ. ನಮ್ಮ ಇಂಟೆನ್ಷನ್ ನೀವು ನಮ್ಮನ್ನು ಓವರ್ಟೇಕ್ ಮಾಡ್ಬೇಕಂತ ನಮ್ಮ ಇಂಟೆನ್ಷನ್ ನಾವು ಹೇಳ್ತಾ ಇದ್ದೀವಿ. ಏನು ಬೇಕು ರೆಕಗ್ನಿಷನ್, ನಿಮಗೆ ಎಲ್ಲ ರೆಕಗ್ನಿಷನ್ ಸಿಗ್ತದೆ. ಪ್ರತಿಯೊಂದು ಕಡೆನೂ ರೆಕಗ್ನಿಷನ್ ಇದೆ. ಜನ ನಿಮ್ಮನ್ನು ರೆಕಗ್ನೈಸ್ ಮಾಡ್ತಾರೆ. ಫ್ಯಾಮಿಲಿ ಲೈಫ್, ವಿತ್ ಫ್ಯಾಮಿಲಿ ಯು ಕ್ಯಾನ್ ಡೂ ಮಿರಾಕಲ್ಸ್. ಗಂಡ ಹೆಂಡತಿ ಸೇರಿ ಬಿಸ್ನೆಸ್ ಅನ್ನ ಮಾಡ್ಬೋದು, ಮಕ್ಕಳ ಜೊತೆಗೆ ಮಾಡ್ಬೋದು. ಎಲ್ಲವರಿಗೂ ಇದು ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡಿ. ಶೂನ್ಯ ಇದೆ, ಮೆಡಿಟೇಷನ್ ಇದೆ. ಡಾಕ್ಟರ್ ಲಿಮ್ ನಮಗೆ ಶೂನ್ಯ ಹೇಳ್ಕೊಡಿದ್ರು, ಪೀಸ್ ಆಫ್ ಮೈಂಡ್. ಅದನ್ನು ಸಹ ನೀವು ಮಾಡ್ಬೋದು. ಜಸ್ಟ್ ನಿಮಗೆ 9 to ಶೂನ್ಯ ಮಾಡಿ, 29 to ಶೂನ್ಯ ಮಾಡಿ, 99 to ಶೂನ್ಯ ಮಾಡಿ. ನೋಡಿ ಹೇಗೆ ಮೈಂಡ್ ಚೇಂಜ್ ಆಗ್ತದೆ ನೋಡಿ. ಡಿ ಎಕ್ಸ್. ಸೊ ಅದರಿಂದ ನಿಮ್ಮ ಬದುಕಿಗೊಂದು ಹೊಸ ವೃತ್ತಿ ಇದು. ಜಸ್ಟ್ ಚೇಂಜ್ ಮಾಡಿ. ಚೇಂಜ್ ಮಾಡೋದ್ರಿಂದ ಯಾವ ರೀತಿ ನೀವು ಆಗ್ಬೋದಂತ. ಈ ಹೊಸ ವೃತ್ತಿ ಅಂತ ಜಸ್ಟ್ ನಿಮ್ಮ ಹೊಸಬರಿಗೆ ನಾನು ಹೇಳೋದು, ಜಸ್ಟ್ ನೋಡಿ, ಸ್ಟಾರ್ಟ್ ಮಾಡಿ, ಪ್ರಾಡಕ್ಟ್ ಯೂಸ್ ಮಾಡಿ. ಡಿ ಎಕ್ಸ್ ಆರೋಗ್ಯ, ಆದಾಯ, ಸ್ವಾತಂತ್ರ್ಯ ಬದುಕು ಉತ್ತಮ ವೃತ್ತಿ, ಗ್ಯಾರಂಟಿ. ಎಷ್ಟೋ ಜನರಿಗೆ ಆರೋಗ್ಯ ಸಿಕ್ಕಿದೆ ಆಲ್ರೆಡಿ. ಎಷ್ಟೋ ಜನ ಆದಾಯ ಮಾಡ್ತಾ ಇದ್ದಾರೆ. ಎಷ್ಟೋ ಜನ ನಮ್ಮ ಹಾಗೆ ಫ್ರೀಡಮ್ ತಗೊಂಡಿದ್ದಾರೆ. ಉತ್ತಮ ವೃತ್ತಿ. ನಾವು ಆಯ್ಕೆಯಿಂದ ಬದುಕುತ್ತೇವೆ, ಆಕಸ್ಮಿಕ ಅವಕಾಶದಿಂದ ಅಲ್ಲ. ನಾವು ಆಯ್ಕೆ ಮಾಡಬೇಕು. ಆಯ್ಕೆಯನ್ನು ಬಿಟ್ಟರೆ ಹೋಯ್ತು. ಇದು ನೋಡ್ಬೇಕು, ಇದು ಲೀಗಲ್ ಇದೆಯಾ, ಎಥಿಕಲ್ ಇದೆಯಾ, ಮಾರಲ್ ಇದೆಯಾ. ಜಸ್ಟ್ ಗೂಗಲ್ ಹೋಗಿ ಚೆಕ್ ಮಾಡಿ, ಪ್ರಾಡಕ್ಟ್ ಚೆಕ್ ಮಾಡಿ, ಅಥವಾ ಕಂಪನಿ ಬೋನಸ್ ಕೊಡ್ತದೋ ಇಲ್ಲ ಚೆಕ್ ಮಾಡಿ, ಅಥವಾ ಕಂಪನಿ ಮೇಲೆ ಏನಾದ್ರು ಅಲಿಗೇಷನ್ ಇದೆಯಾ ಚೆಕ್ ಮಾಡಿ, ಅಥವಾ ಕಂಪನಿ ಎಷ್ಟು ದೇಶದಲ್ಲಿದೆ ಚೆಕ್ ಮಾಡಿ. ದಿಸ್ ಆರ್ ದ ಥಿಂಗ್ ಅಲ್ಲ. ಭವಿಷ್ಯವು ಯಾವಾಗಲೂ ನಮ್ಮ ಆಯ್ಕೆಯನ್ನು ಅವಲಂಬಿಸಿರುತ್ತದೆ. ಇದು ಯಾವಾಗಲೂ ತಿಳ್ಕೊಂಡು ನೀವೇನು ಆಯ್ಕೆ ಮಾಡ್ತೀವೋ ಅದೇ ನೀವು ಆಗ್ತಾ ಹೋಗ್ತಾ ಇರ್ತೀವಿ. ಈಗ ಡಿ ಎಕ್ಸ್ ನಿಮಗೆ ಸಿಕ್ಕಿದೆ. ಇದರಲ್ಲಿ ನೀವು ಎಷ್ಟು ಬೇಕಾದರೂ ನೀವು ಮಾಡ್ಬೋದು. ಆರೋಗ್ಯ, ಭಾಗ್ಯ, ನೆಮ್ಮದಿ ಪ್ರತಿ ಒಂದು ಇದರಲ್ಲಿ ಇದೆ. ಸೊ ಅದರಿಂದ ಭವಿಷ್ಯವನ್ನು ನಿಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳಿ. ನೀವು ನಿಮ್ಮ ಭವಿಷ್ಯವನ್ನು ನೀವೇ ರೂಪಿಸ್ಕೊಳ್ಬೋದು, ಹಿಡಿತ ತಗೋಬಹುದು. ಭವಿಷ್ಯ ಭಗವಂತನ ಮೇಲೆ ಅವನು ಆದಾಗ ಆಗ್ತಾನೋ, ಭವಿಷ್ಯವನ್ನು ನೀವೇನಿರ್ತಾ ನೀವು ಮನಸ್ಸು ಮಾಡಿದ್ರೆ ನಿಮ್ಮ ಹಣೆ ಬರವನ್ನು ಚೇಂಜ್ ಮಾಡ್ಬೋದಂತ. ಒಬ್ರು ಮುಸ್ಲಿಂ ಲೇಡಿ ನನಗೆ ಕವಾಲಿಯಲ್ಲಿ ಹೇಳ್ತಾಳು, अब डिसाइड करनो आपका ये क्या है, 4 heads you can change, it is ನಮ್ಮ ಕೈಯಲ್ಲಿದೆ ಅಂತ. ಈಗ ಸಕ್ರಿಯರಾಗಿ ಡಿ ಎಕ್ಸ್ ವ್ಯವಹಾರ ಆರಂಭಿಸಿ. ಈಗಲೇ ಈ ತನ ಇವತ್ತೇ ಡ್ರೀಮ್ ಯಾವ್ದು ನೋಡಿ ಲಿಸ್ಟ್ ಮಾಡಿ ಇನ್ವೈಟ್ ಸ್ಟಾರ್ಟ್ ಮಾಡಿ ಅವನಿಗೆ ಹಣನ ಅಥವಾ ಆರೋಗ್ಯನ ಕೊಡಿ. ಹಣಕ್ಕೆ ಕೊಟ್ಟರೆ ಅವರಿಗೆ ಜಸ್ಟ್ ಪ್ರಾಡಕ್ಟನ್ನು ಜಾಯ್ನ್ ಆಗ್ತೀವಿ, ತೊಗೊಳ್ತೀರಾ, ಜಾಯ್ನ್ ಆಗದೇನು ಕೊಡಿ. ಪ್ರಾಡಕ್ಟ್ ಕೊಡಿ, ಇಂಪಾರ್ಟೆಂಟ್.
ನೆಕ್ಸ್ಟ್ ಏನು ಮಾಡಿ, ಟ್ರೈನಿಂಗ್. 26ನೇ ತಾರೀಕು ಇವಾಗಲೇ ಮೈಂಡ್ ಸೆಟ್. ಬೆಂಗಳೂರಿನಲ್ಲಿ 5,000 PV ಮಾಡೋದಕ್ಕೆ ಫ್ರೀ ಟ್ರೈನಿಂಗ್ ಇದೆ ಬೆಂಗಳೂರು ಆಫೀಸಲ್ಲಿ. ನೆಕ್ಸ್ಟ್ ಮಂತ್ 26 ರಜೆ ಇದೆ ನೋಡಿ, ಆ ದಿನ ಫ್ರೀ ಟ್ರೈನಿಂಗ್ ನಿಮಗೆ ಇದೆ. ಸೊ ಇವಾಗಲೇ ಮೈಂಡ್ ಸೆಟ್ ಮಾಡಿ. ಓಕೆ, ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಪ್ರತಿಯೊಬ್ಬರಿಗೂ ಧನ್ಯವಾದಗಳು. 3 ದಿನದಿಂದ BOM ಅನ್ನು ಕರೆಕ್ಟಾಗಿ ನಿಮಗೆ ಫುಲ್ ಇದರಲ್ಲಿ ನಿಮಗೆ ಹೇಳ್ಕೊಟ್ಟಿದ್ದೀವಿ. ಇನ್ನೂ ನಿಮಗೆ ಡೌಟ್ ಇದ್ರೆ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆಲ್. ಓಕೆ, ಏನಾದರೂ ಕೇಳಲಿಕ್ಕಿದ್ರೆ ಕೇಳ್ಬೋದು. ಅದ್ರ ಬಗ್ಗೆ ನಾವು ಇವತ್ತಿನ ಪ್ರೋಗ್ರಾಮನ್ನು ಎಂಡ್ ಮಾಡೋಣ. ಎನಿಬಡಿ? ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. 3 ದಿವಸ ಸತತವಾಗಿ ಒಂದು BOM ಅನ್ನು ಬಹಳ ಒಳ್ಳೆ ರೀತಿಯಲ್ಲಿ ತಿಳಿಸಿಕೊಟ್ಟಿದ್ದೀರಿ ಸರ್. ಯಾಕಂದ್ರೆ ಇದನ್ನು ಸರಿಯಾಗಿ ನಾವು ಬೇಸಿಕ್ ಅನ್ನು ಅರ್ಥ ಮಾಡಿಕೊಂಡ್ರೆ ಮಾತ್ರ ಇದರಲ್ಲಿ ಬೆಳೆಯಬಹುದು ಅಂತ ಹೇಳಿದಿರಿ ಸರ್. ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಕೇಳಬಹುದು, ಇಲ್ಲದೆ ಕ್ಲೋಸ್ ಮಾಡಿ ಸರ್. ಓಕೆ, ಯಾರಿಗೂ ಡೌಟ್ ಇನ್ನೂ ಇಲ್ಲ ಕಾಣ್ತದೆ. ಸೊ ಎಕ್ಸಲೆಂಟ್ ಬಿಸ್ನೆಸ್ ಅಂತ ವೈಜನಾಥ್ ಪಾಟೀಲ್ ಅವರೇ ಸ್ಟಾರ್ಟ್ ಮಾಡಿ. ನಿಮಗೆ ಈಗ ಗೊತ್ತಾಯ್ತು, ಅರ್ಥ ಆಯ್ತಲ್ಲ. ಬರೇ ಪ್ರಾಡಕ್ಟ್, ಅಫ್ಕೋರ್ಸ್ ಪ್ರಾಡಕ್ಟ್ ನೆಸಸರಿ, ಬಿಸ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಬಿಸ್ನೆಸ್ ಹೇಳ್ತಾ 6 ಜನ ಸೆಟ್ ಮಾಡಿ, ನಾವಿದ್ದೀವಿ ನಿಮ್ಮ ಜೊತೆಗೆ. ಕಮಲಾಕ್ಷಿ ಅವರೇ, ಗುಡ್ ಮಾರ್ನಿಂಗ್. ಥ್ಯಾಂಕ್ ಯು ಸೋ ಮಚ್. ನೋ ಪ್ರಾಬ್ಲಮ್, ಯು ಕ್ಯಾನ್ ಸ್ಟಾರ್ಟ್ ಇವತ್ತಿಂದನೇ. ಭಾನುಕಲ್ ಅವರೇ, ಗುಡ್ ಮಾರ್ನಿಂಗ್. ಎಕ್ಸಲೆಂಟ್ ಪ್ರೆಸೆಂಟೇಷನ್ ಫಾರ್ 3 ಕಂಟಿನ್ಯೂಯಸ್ ಡೇಟ್. ಥ್ಯಾಂಕ್ ಯು ವೆರಿ ಮಚ್ ಸರ್. 3 ಕಂಟಿನ್ಯೂಯಸ್ ಲೇಟ್ ಆಯ್ತು ಮೇಡಮ್. ಇದು 2111ನೇ ದಿನ ಕಾಣ್ತದೆ. ಸೊ ಹಾಗಾಗಿ ವಂಡರ್ಫುಲ್ ಸೆಷನ್. ಬಾಳಪ್ಪ ಅವರೇ ಸ್ಟಾರ್ಟ್ ಮಾಡಿ. ಸೊ ನಾನು ಹೇಳಿದ್ದು ಪ್ರತಿಯೊಬ್ಬರಿಗೂ ಮಾಡಲಿಕ್ಕೆ ಸಾಧ್ಯ ಉಂಟು. ಮನಸ್ಸು ಇಸ್ ಇಂಪಾರ್ಟೆಂಟ್. ನಾನು ಹೇಳಿಲ್ಲ, ಯದ್ಭಾವಂ ತದ್ಭವತಿ. ಯದ್ಭಾವ, ನಿಮ್ಮ ಏನು ಭಾವನೆಗಳೇ ಅದೇ ನೀವು ಆಗ್ತೀರಿ. ಓಕೆ, ಆಲ್ ದ ಬೆಸ್ಟ್. ಕ್ಲೋಸ್ ಮಾಡೋಣ ಅಶೋಕ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಹೇಳಿ ಮೇಡಮ್. ನಮಗೆ ಕೆಲವೊಂದು ನೆಟ್ವರ್ಕ್ ಇಶ್ಯೂ ಇಂದ 1-2 ದಿನ ಮಿಸ್ ಆಯ್ತು. ಇವತ್ತಿನ ಸೆಷನ್ ಮಾತ್ರ ತುಂಬಾ ವಂಡರ್ಫುಲ್ ಸೆಷನ್ ಸರ್. ಹಾರ್ಟಿಲಿ ನೀವು ಹೇಳಿದ್ದೀರಾ ಸಾಧನೆಯನ್ನ ಮಾಡಬಹುದು ಅಂತ. ನಾನು ಇವತ್ತು ಹೇಳೋದೇನು ಅಂದ್ರೆ, ಇವತ್ತು 31 ಡಿಸೆಂಬರ್ 2025ರ ಕೊನೆಯಲ್ಲಿ ನಾವಿದ್ದೇವೆ. ನಿರ್ಧಾರವೇ ನಮ್ಮ ಡಿಸಿಷನ್ನೇ ನಮ್ಗೆ ಸಕ್ಸಸ್ ಅನ್ನ ಕೊಡುವಂಥದ್ದು. ಯಾವಾಗ ಡಿಸಿಷನ್ ತಗೊಂಡ್ವಿ ಆವಾಗ ನಮ್ ಥಿಂಕಿಂಗ್ ಸ್ಟಾರ್ಟ್ ಆಗ್ತದೆ. ಸೊ ಎಲ್ಲರೂ ಕೂಡ ಡಿಸಿಷನ್ ನ ತಗೊಳ್ಳಿ. ನೋಡಿ, ಏನಿಲ್ಲ ಅಂತ ಹೇಳಿದ್ರು ಕೂಡ ಸರ್ ಹೇಳಿದ್ರು ಎಷ್ಟು ಸ್ವಿಚ್ ಗಳನ್ನ ಮಾಡ್ಬೋದು ಅಂತ. ಕೆಲವರಿಗಿರ್ಬೋದು, ನಾವೆಲ್ಲ ಮಾತಾಡಿದಾಗ ಹೇಳ್ತಿರ್ತಾರೆ ನಮ್ಗೆ ಇದು ಅವಶ್ಯಕತೆ ಇಲ್ಲ ಅಂದ್ರೆ, ಏನೋ ಯಾರಿಗೆ ಹೇಗೆ ಹೇಳೋದು ಈಗೋ ಎಲ್ಲ ಇರ್ತದೆ. ಬಟ್ ನಿಮ್ಗೆ ಕಂಫರ್ಟೇಬಲ್ ಲೈಫ್ ಇರ್ಬೋದು. ಆದ್ರೆ ಎಷ್ಟೋ ಜನ ಒಂದು ಸರ್ವಿಸ್ ಮೈಂಡ್ ಅಲ್ಲಿ ನಾವು ಹೋದಾಗ, ಜನರಿಗೆ ಟ್ರಾನ್ಸ್ಫಾರ್ಮೇಶನ್ ಅನ್ನ ಕೊಡ್ತೇನೆ, ಅವರ ಜೀವನದಲ್ಲಿ ಬದಲಾವಣೆ ತರ್ತೇನೆ ಅಂದಾಗ ಅದು ಕೂಡ ಬ್ಲೆಸ್ಸಿಂಗ್ಸೇ ನಮ್ಗೆ. ಆ ಒಂದು ನಿರ್ಧಾರ ಇಟ್ಕೊಂಡು ನಾವು ಇದರಲ್ಲಿ ಕೆಲಸ ಮಾಡಿದಾಗ ಎಲ್ಲವೂ ನಮ್ಗೆ ಸಿಗ್ತದೆ. ಎಲ್ರೂ ಕೂಡ ಯಾರು ಇವತ್ತು ಅಟೆಂಡ್ ಆಗಿದ್ರ ಎಲ್ರೂ ಇವತ್ತು ಡಿಸೈಡ್ ಮಾಡಿ 2026 ಅಲ್ಲಿ ಏನ್ ಮಾಡ್ಬೇಕು ಅಂತ. ಆ ಡಿಸಿಷನ್ನೇ ನಮ್ಗೆ ಏನಾಗ್ತದೆ ಅಂತ ಹೇಳಿದ್ರೆ ದಾರಿಯನ್ನ ತೋರಿಸ್ತದೆ. ಅದಕ್ಕೆ ನಾವು ಸರಿಯಾಗಿ ಕೆಲಸ ಮಾಡಿದಾಗ ಸಕ್ಸಸ್ ಬರ್ತದೆ. ಸೊ ಹಾಗಾಗಿ ಒಂದು ಹಾರ್ಟ್ ಟಚಿಂಗ್ ಮಾಹಿತಿಯನ್ನ ಕೊಟ್ಟಿದ್ದೀರಿ ಸರ್. ಅಂದ್ರೆ ಅವ್ರ ಹಾರ್ಟ್ಲಿ ಹೇಳ್ತಾ ಇದಾರೆ, ಅಂದ್ರೆ ಇಷ್ಟೆಲ್ಲ ಇದೆ ಮಾಡಿ ಅಂತ ಅವ್ರು ಹೇಳಿದ್ದು. ಸೊ ಹಾಗಾಗಿ ಖಂಡಿತ ಮಾಡ್ತೇವೆ ಸರ್. ಆದ್ರೆ ಸ್ಪೀಡ್ ಅಪ್ ತಗೊಳ್ಬೇಕು. ನಾವು ಅದೇ ದಾರಿಯಲ್ಲಿದ್ದೇವೆ, ಅದೇ ಕೆಲಸವನ್ನ ಮಾಡ್ತಾ ಇದ್ದೇವೆ. ಸ್ಪೀಡ್ ಅಪ್ ಆಗ್ಬೇಕಾಗಿದೆ, ಅದೇ ನಮ್ಮ ಕರೆಕ್ಷನ್. ಖಂಡಿತ ಮಾಡ್ಕೊಳ್ತೀವಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. 100% ನೀವು ಮಾಡ್ತೀರಿ. ಯಾಕೆಂದ್ರೆ ನಿಮಗೆ ನಿಮ್ಮ ಭಾವನೆಗಳು ಅರ್ಥ ಆಗಿದೆ. ಯಾರಿಗೆ ಅದು ಅರ್ಥ ಆಗೋದು ಇಂಪಾರ್ಟೆಂಟ್. ಅದು ಯಾವಾಗ ಅರ್ಥ ಆಗ್ತದೆ ಗ್ಯಾರಂಟಿ ಸ್ಪೀಡಪ್ ನಿಮಗೆ ಆಟೋಮೆಟಿಕ್ ಆಗ್ತದೆ. ಅದು ಕನೆಕ್ಟಿವಿಟಿ ಗೊತ್ತಾಗೋದಿಲ್ಲ. ನೇಚರ್ ಕನೆಕ್ಟಿವಿಟಿ ಬಂದ್ಬಿಡ್ತದೆ ಆಟೋಮೆಟಿಕ್. ನಿಮಗೆ ಯು ವಿಲ್ ಗೋಯಿಂಗ್ ಟು ಸಕ್ಸಸ್. ಆಲ್ ದ ಬೆಸ್ಟ್ ನಿಮಗೂ ನಿಮ್ಮ ಟೀಮಿಗೂ ನಾವು ಇಲ್ಲಿಂದ ವಿಶ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಲಾಸ್ಟ್ ಬಟ್ ಲೀಸ್ಟ್ ಅಂತ ಹೇಳಿದ್ರೆ, ಇವತ್ತು ನಾವು 31st ಅಲ್ಲಿ ಇದ್ದೀವಿ. ಸೊ ಇನ್ನು ಕೆಲವರು PV ಮಾಡದೇ ಇದ್ದವರಿಗೆ ನಾನು ಹೇಳೋದು, ನಿಮ್ಮ ಕ್ವಾಲಿಫಿಕೇಷನ್ನ ನೋಡ್ಕೊಳ್ಳಿ. ಕ್ವಾಲಿಫಿಕೇಷನ್ ನೋಡ್ಕೊಂಡು ನಿಮ್ಮ PVಯನ್ನು ಪ್ರತಿಯೊಬ್ಬರು ಮಾಡ್ಕೊಳ್ಳಿ. ಆದ ನಂತರ ನೆಕ್ಸ್ಟ್ ಇಯರ್ಗೆ ಒಳ್ಳೆಯ ಒಂದು ಪ್ಲಾನ್ ಮಾಡಿ. ಈಗ ಸ್ಟಾರ್ ಇದ್ರೆ ರೂಬಿಗೆ ಪ್ಲಾನ್ ಮಾಡಿ, ರೂಬಿ ಇದ್ರೆ ಡೈಮಂಡ್ಗೆ ಪ್ಲಾನ್ ಮಾಡಿ, ಡೈಮಂಡ್ ಇದ್ರೆ ಇನ್ನೊಂದು ಸ್ಟೆಪ್ಪಿಗೆ ಪ್ಲಾನ್ ಮಾಡಿ. ಅದು ಇಂಪಾರ್ಟೆಂಟ್ ಇರ್ತದೆ. ಅವಾಗ ಆಟೋಮೆಟಿಕ್ ನಿಮಗೆ ಮುಂದಿನ ಸ್ಟೆಪ್ಪಿಗೆ ನೀವು ಬರ್ತೀರಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಕ್ಲೋಸ್ ಮಾಡೋಣ.